ಪ್ರೇಯರ್ ಸ್ಟಾರ್ಟ್ ಆಗ್ತೈತಿ. ನೋಡೋರಿಗೋಸ್ಕರ ಮತ್ತೆ ಇಲ್ಲಿರೋರಿಗೋಸ್ಕರ ನಾವು ಒಂದು ಚಿಕ್ಕದಾಗಿ ಪ್ರೇಯರ್ ಮಾಡ್ಕೊಳ್ಳೋಣ. ಹಾಲೆಲೂಯಾ. ದೇವರೇ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯವನ್ನು ಕೊಟ್ಟಿದ್ದು ನಿನ್ನ ಕೃಪೆ ಆಗಿದೆ ಸ್ವಾಮಿ. ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಅದು ನಿನ್ನ ಕರುಣೆಯಿಂದ ಬದುಕ್ತಾ ಇದ್ದೀವಿ ಸ್ವಾಮಿ. ಹಾಲೆಲೂಯಾ. ಅಪ್ಪ, ಈ ಸಮಯದಲ್ಲಿ ಈ ಪ್ರಾರ್ಥನೆಯನ್ನು ನಿನ್ಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಆದಿಯಿಂದ ಅಂತ್ಯದವರೆಗೂ ನಡೆಸುವ ದೇವರು ನೀನಾಗಿದ್ದೀಯಪ್ಪ. ಹಾಲೆಲೂಯಾ. ಅಪ್ಪ, ಈ ಪ್ರಾರ್ಥನೆಯನ್ನು ಹಾಲೆಲೂಯಾ ಈ ಆನ್ಲೈನ್ ಅಲ್ಲಿ ಸ್ವಾಮಿ ಡೈರೆಕ್ಟ್ ನೋಡುವಂತ ವಿಡಿಯೋ ಅವ್ರನ್ನ ವಾಚ್ ಮಾಡೋರನ್ನ ಸಹ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ಯಾವ ನಿರೀಕ್ಷೆ ಕೂತ್ಕೊಂಡಿದ್ದಾರೆ ಸ್ವಾಮಿ, ಆ ನಿರೀಕ್ಷೆ ಕಂಪ್ಲೀಟ್ ಆಗಲಿ ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿ. ಆಡುವಾಗಲೇ ಸ್ವಾಮಿ ಅವರ ಮನಗಳನ್ನು ತೆರೆಯ ಮಾಡು. ಹಾಲೆಲೂಯಾ. ಹಾಲೆಲೂಯಾ. ಮತ್ತೆ ಅದು ಅರ್ಥ ಆಗ್ಲಿಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಹಾಲೆಲೂಯಾ. ಓ ಹಾಲೆಲೂಯಾ. ಕರ್ತಾವೆ, ಕೊನೆಯವರೆಗೂ ಸ್ವಾಮಿ ನಿಮ್ಮ ಮಧ್ಯಸ್ಥಿಕನಾಗಿದ್ದು ನಡೆಸ್ತೆ ಎಂಬುದಾಗಿ ನಂಬ್ತೀನಿ ಸ್ವಾಮಿ. ಅಪ್ಪ, ನಾವು ಮಾಡ್ತೀವಿ ಯಾರು ನೋಡ್ಲಿ ಅಂತ ಅಲ್ಲದ್ರೆ ಅನೇಕರಿಗೆ ಅವಶ್ಯಕತೆ ಇರೋರು ನೋಡಿದರೆ ಬದಲಾವಣೆ ಆಗಲಿ ಎಂಬುದಾಗಿ. ಹಾಲೆಲೂಯಾ. ಅವರು ನೋಡಿ ಸುಮ್ಮನೆ ಒಂದು ಅರ್ಧ ಗಂಟೆ 1 ಅವರ್ ಕೂತ್ಕೋತಾರೆ ಸ್ವಾಮಿ, ಅದು ವ್ಯರ್ಥವಾಗಿ ಹೋಗಲಾಗಿ ಸ್ವಾಮಿ. ಹಾಲೆಲೂಯಾ. ಅದನ್ನು ಉಪಯೋಗಕರವಾಗಿ ಜೀವನ ಪೂರ್ತಿ ಅದು ಅಳವಡಿಸ್ಕೊಳ್ಳಿಕ್ಕೆ ಕೃಪೆಯನ್ನು ಅನುಗ್ರಹಿಸು ಅಪ್ಪ. ಇನ್ನು ಅನೇಕ ಅನ್ಯದವರು ಸಹ ನೋಡ್ತಿರ್ತಾರೆ ದೇವರೇ, ಅವ್ರಿಗೂ ಸಹ ಏನೋ ಒಂದು ಮನಃಶಾಂತಿ ಸ್ವಾಮಿ ಯೇಸು ನಾಮದಲ್ಲಿ ದೊರಕಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಆಡುವಾಗ ವಾಕ್ಯವನ್ನು ಕೇಳುವಾಗ ಸ್ವಾಮಿ ಅವರ ಜೀವನಕ್ಕೆ ಅಳವಡಿಸಿಕೊಳ್ಳುವಂತ ವಾಕ್ಯಗಳು ಸ್ವಾಮಿ, ಮಾತುಗಳು ದೇವರೇ ನೀನಲ್ಲಿ ಹೊರಟು ಬಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಅಡೆತಡೆ ಮಾಡುವಂತ ಎಲ್ಲ ಆತ್ಮಗಳನ್ನು ಯೇಸು ನಾಮದಲ್ಲಿ ಬಂಧಿಸ್ತಾ ಇದ್ದೀನಿ ಸ್ವಾಮಿ. ಯಾಕಂದ್ರೆ ಅಂತ ಅಧಿಕಾರ ನಮಗೆ ಕೊಟ್ಟಿದ್ಯಾ, ಆ ಅಧಿಕಾರದ ಮೇಲೆ ಯೇಸು ನಾಮದಲ್ಲಿ ಕಟ್ಟಲ್ಪಡ್ತಾ ಇದ್ದೀನಿ ಸ್ವಾಮಿ. ಹಾಲೆಲೂಯಾ. ಅದು ಕಟ್ಟಿದ್ದಕ್ಕಾಗಿ ಸ್ತೋತ್ರ. ಆಡುವಾಗ ನಮ್ಮ ಸಂಗಡ ನಿನ್ನ ನಾಮ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ. ಹಾಲೆಲೂಯಾ. ವಾಕ್ಯ ಭಾಗವನ್ನು ಸಹ ಹಿಂಗೆ ಲಭಿಸ್ತಾ ಇದ್ದೀನಿ. ವಾಕ್ಯ ಹೇಳುವಾಗಲೂ ಸ್ವಾಮಿ ಅನೇಕ ಅದ್ಭುತಗಳು ನಡಿಬೇಕು ಸ್ವಾಮಿ. ಹಾಲೆಲೂಯಾ. ಅನೇಕ ಆತ್ಮಿಕ ಗಂಡಗಳು ತೆರೆಯಲ್ಪಡಬೇಕು ಸ್ವಾಮಿ. ಹಾಲೆಲೂಯಾ. ಅನೇಕ ಹೊಸ ಕಾಂಟ್ಯಾಕ್ಟ್ಗಳು ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಹಾಲೆಲೂಯಾ. ಮಾಡಿದಕ್ಕಾಗಿ ಸ್ತೋತ್ರ. ಹೊಸ ಬಿಲಿ ಬರ್ತವೆ. ಹಾಲೆಲೂಯಾ. ನಿನ್ನ ರಾಜ್ಯಕ್ಕೆ ತಿರುಗಿದಕ್ಕಾಗಿ ಸ್ತೋತ್ರಪ್ಪ. ಒಂದೊಂದು ಹೊಸ ಆತ್ಮಗಳನ್ನ ಕಡೆಗೆ ತಿರುಗಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಇನ್ನು ಯಾವ ಕಡೆ ಹೋಗಿ ಸುವಾರ್ಥ ಸಾರಲಿಕ್ಕೆ ಆಗ್ಲಿಲ್ವಾ, ವಿಡಿಯೋ ಮುಖಾಂತರನೇ ಹಾಲೆಲೂಯಾ ಅವರಿಗೆ ಸುವರ್ತಮಾನ ಸಾರಲಿಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಹೆಸರು ದೇವರ ಅವರಿಗೆ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಎಲ್ಲ ಘನಮಾನ ಸಲ್ಲಿಸ್ತಾ ಪ್ರಾರ್ಥಿಸಿದ್ದೆಲ್ಲ ಹೊಂದಿದ್ದೇವೆ ಚೋಳ ತಂದೆ. ಆಮೇನ್ ಆಮೇನ್. ಹಾಲೆಲೂಯಾ. 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 ಹಾಡನ ಆಡ್ತಾ ದೇವರ ನಾಮ ಮಹಿಮೆ ಪಡಿಸೋಣ. ನನ್ನ ಜೊತೆಗೆ ಸೇರಿ ನೀವು ಸಹ ಹಾಡನ ಹಾಡಿ. ಆರಾಧನೆ 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 ನಿಮಗೆ ಉನ್ನತನೇ ಪರಿಶುದ್ಧನೇ. ಆರಾಧನೆ ನಿಮಗೆ ಆರಾಧನೆ 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 ನಿಮಗೆ ಉನ್ನತನೇ ಪರಿಶುದ್ಧನೇ. ಆರಾಧನೆ ನಿಮಗೆ. ನಿನ್ನಂತ ದೇವರು ಬೇರ್ಯಾರು ಇಲ್ಲ, ನಿನ್ನಂತ ಶುದ್ಧನು ಬೇರೆಲ್ಲೂ ಇಲ್ಲ. ನಿನ್ನಂತ ದೇವರು ಬೇರ್ಯಾರು ಇಲ್ಲ, ನಿನ್ನಂತ ಶುದ್ಧನು ಬೇರೆಲ್ಲೂ ಇಲ್ಲ. ನೀನೇ ನನ್ನ ಆಶ್ರಯ ದುರ್ಗ, ನೀನೇ ನನ್ನ ಸರ್ವಶಕ್ತ.
ಪರಿಶುದ್ಧನೇ ಆರಾಧನೆ ನಿಮಗೆ ಆರಾಧನೆ 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 ನಿಮಗೆ ಅನ್ನದಾನೆ ಪರಿಶುದ್ಧನೇ ಆರಾಧನೆ ನಿಮಗೆ ಬದುಕಿಸುವಂತ ದೇವರು ನೀನೇ ಸಾಯಿಸುವ ಅಧಿಕಾರ ಉಳ್ಳವನೇ ಬದುಕಿಸುವಂತ ದೇವರು ನೀನೇ ಸಾಯಿಸುವ ಅಧಿಕಾರ ಉಳ್ಳವನೇ ಕೊನೆಯವರೆಗೂ ಕೈ ಹಿಡಿದು ನಡೆಸುವ ಸರ್ವಶಕ್ತ ನೀನೇ ದೇವಾ ಕೊನೆಯವರೆಗೂ ಕೈ ಹಿಡಿದು ನಡೆಸುವ ಸರ್ವಶಕ್ತ ನೀನೇ ದೇವಾ ಆರಾಧನೆ 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 ನಿಮಗೆ ಉನ್ನತನೇ ಪರಿಶುದ್ಧನೇ ಆರಾಧನೆ ನಿಮಗೆ ಆರಾಧನೆ 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 ನಿಮಗೆ ಉನ್ನತನೇ ಪರಿಶುದ್ಧನೇ ಆರಾಧನೆ ನಿಮಗೆ ಹಾಲೆಲೂಯಾ ಹೌದು ಸ್ವಾಮಿ ಹಾಲೆಲೂಯಾ ಬದುಕಿಸುವಂತ ದೇವ ನೀನು ಸ್ವಾಮಿ ಸಾಯಿಸುವ ಅಧಿಕಾರವುಳ್ಳವನು ನೀನು ಸ್ವಾಮಿ ಹಾಲೆಲೂಯಾ 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 ಕೊನೆಯವರೆಗೂ ಸ್ವಾಮಿ ನಮ್ಮ ನಡೆಸಬೇಕಾಗಿರೋದು ನೀನೇ ಸ್ವಾಮಿ ಹಾಲೆಲೂಯಾ ಹಾಲೆಲೂಯಾ ಹೌದು ಸ್ವಾಮಿ ಹಾಲೆಲೂಯಾ 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 ಸಾಯಿಸುವ ಅಧಿಕಾರ ಒಬ್ಬರಿಗೆ ಉಂಟು ಸ್ವಾಮಿ ಸಾಯಿಸುವ ಅಧಿಕಾರ ನಿನಗೊಬ್ಬರಿಗೆ ಉಂಟು ಸ್ವಾಮಿ ಹಾಲೆಲೂಯಾ ಪಾದ ಬಿಟ್ಟಿದ್ದೇವೆ ಹಾಲೆಲೂಯಾ ಹಾಲೆಲೂಯಾ ಬಾ ನಾವು ಸಾಯಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಸ್ವಾಮಿ ಬದುಕಿಸುವನು ನೀನೇ ಸ್ವಾಮಿ ಸಾಯಿಸುವನು ನೀನೇ ಆಗಿದೆಯ ಸ್ವಾಮಿ ಹಾಲೆಲೂಯಾ 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 ಕೊನೆಯವರೆಗೂ ಸ್ವಾಮಿ ನಡೆಸಬೇಕಾಗಿರೋದು ನೀನೇ ಸ್ವಾಮಿ ಕೊನೆಯವರೆಗೂ ನಡೆಸುವ ದೇವರು ನೀನಾಗಿದೆಯ ಸ್ವಾಮಿ ಕೊನೆಯವರೆಗೂ ನಡೆಸ್ತೀಯಪ್ಪ ಹಾಲೆಲೂಯಾ ನಮ್ಮ ಜೀವನದ ಮೇಲೆ ನಮಗೆ ಅಧಿಕಾರ ಇಲ್ಲ ಸ್ವಾಮಿ ನಮ್ಮ ಉಸಿರಿನ ಮೇಲೆ ನಮಗೆ ಅಧಿಕಾರ ಇಲ್ಲ ಸ್ವಾಮಿ ಹಾಲೆಲೂಯಾ ಹಾಲೆಲೂಯಾ ಹೌದು ರಚ ನಾವು ಸಾಯಲಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಮಗೆ ಅಧಿಕಾರ ಇಲ್ಲ ಸ್ವಾಮಿ ಹಾಲೆಲೂಯಾ ಹಾಲೆಲೂಯಾ ಅಧಿಕಾರ ನಮಗಿಲ್ಲ ಸ್ವಾಮಿ ಅದ್ರ ಮೇಲೆ ಕಂಪ್ಲೀಟ್ ಆಗಿದೆ ಅರ್ಹತೆ ನಿಮಗೆ ಒಬ್ಬನಿಗೆ ಸ್ವಾಮಿ ಅಧಿಕಾರ ಇರೋದು ನಿಮಗೆ ಒಬ್ಬನಿಗೆ ಸ್ವಾಮಿ ನಾವು ಸಾಯಲಿಕ್ಕೆ ಅಧಿಕಾರ ಇಲ್ಲ ಸ್ವಾಮಿ ಸಾಯಲಿಕ್ಕೆ ಅಧಿಕಾರ ಇಲ್ಲ ಸ್ವಾಮಿ ಹಾಲೆಲೂಯಾ ಹಾಲೆಲೂಯಾ ಕರೆದಂತ ದೇವರು ನೀನಲ್ಲವೋ ಕಾಪಾಡುವಾತನು ನೀನೇ ತಾನೇ ಕರೆದಂತ ದೇವರು ನೀನಲ್ಲವೋ ಕಾಪಾಡುವಾತನು ನೀನೇ ತಾನೇ ಯಜಮಾನ ನೀನು
ಉನ್ನತನೇ ಪರಿಶುದ್ಧನೇ ಆರಾಧನೆ ನಿಮಗೆ ಬದುಕಿಸುವಂತ ದೇವರು ನೀನೇ ಸಾಯಿಸುವ ಅಧಿಕಾರ ಉಳ್ಳವನೇ ಬದುಕಿಸುವಂತ ದೇವರು ನೀನೇ ಸಾಯಿಸುವ ಅಧಿಕಾರ ಉಳ್ಳವನೇ ಕೊನೆಯವರೆಗೂ ಕೈ ಹಿಡಿದು ನಡೆಸುವ ಸರ್ವಶಕ್ತ ನೀನೆ ತಾನೇ ಕೊನೆಯವರೆಗೂ ಕೈ ಹಿಡಿದು ನಡೆಸುವ ಸರ್ವಶಕ್ತ ನೀನೆ ದೇವಾ ಆರಾಧನೆ 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 ನಿಮಗೆ ಉನ್ನತನೇ ಪರಿಶುದ್ಧನೇ ಆರಾಧನೆ ನಿಮಗೆ ಆರಾಧನೆ 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 ನಿಮಗೆ ಉನ್ನತನೇ ಪರಿಶುದ್ಧನೇ ಆರಾಧನೆ ನಿಮಗೆ ಹೌದು ಪ್ರಿಯರೇ ಹಾಲೆಲೂಯಾ ಹಾಲೆಲೂಯಾ ಬದುಕಿಸುವಂತನು ಆತನೊಬ್ಬನೇ ಸಾಯಿಸುವ ಅಧಿಕಾರ ಉಳ್ಳಾತನು ಆತನೊಬ್ಬನೇ ಕೊನೆಯವರೆಗೂ ನಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೆ ಶಕ್ತಿ ಇರೋದು ಆತನೊಬ್ಬನೇ ಅವ್ರನ್ನ ಬಿಟ್ರೆ ಯಾರು ನಮ್ಮ ಕೊನೆಯವರೆಗೂ ಕೈ ಹಿಡಿದು ನಡೆಸಲ್ಲ ಇವತ್ತು ದೇವರಲ್ಲಿ ನಾವಿದೀವಿ ಅಂದ್ರೆ ಅವರೇ ಕರೆದಿರೋದು ಅವರೇ ನಡೆಸ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿದ್ರು ಯಾವುದೇ ಸ್ಥಿತಿಯಲ್ಲಿದ್ರು ನಡೆಸಲಿಕ್ಕೆ ಶಕ್ತನಾಗಿರುವಂತ ದೇವರು ನಮ್ಮನ್ನು ಕರೆದಿರುವಾಗ ನಮ್ದು ಯಾವುದೇ ಪರಿಸ್ಥಿತಿನೂ ನಮ್ಮ ಜೀವನಕ್ಕೆ ಹಾನಿ ಮಾಡಲಿಕ್ಕೆ ಅಧಿಕಾರ ಅದಕ್ಕೆ ಇಲ್ಲ. ಅದು ಏನೇ ಇದ್ರು ಏಸು ಸ್ವಾಮಿ ನೋಡ್ಕೊತಾರೆ. ಆತನು ಕರೆದಿದ್ದಾರೆ ಅಂದ್ರೆ ಆದರೆ ಅದನ್ನ ಕಂಪ್ಲೀಟ್ ಆಗಿ ಬಿಡುಗಡೆಗೊಳ್ಳಿಕ್ಕೆ ಶಕ್ತಿ ಅವರ ಹತ್ರ ಉಂಟು. ಅಂತ ದೇವರು ನಮ್ಮನ್ನು ಕರೆದಿರುವಾಗ ನಮ್ದು ಯಾವುದೇ ಪರಿಸ್ಥಿತಿಗಳು ಸಹ ನಮ್ಮನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಆತ ಅಲ್ಲಾಡಿಸಲಿಕ್ಕೆ ಬರುವಾತನು ಆತನೊಬ್ಬನೇ ಮೆಸ್ಸೇಯನು ಕರೆದ ಆತನು. ಹಾಲೆಲೂಯಾ. ಇಂದು ಇದ್ದಾರೆ ಇನ್ಯಾವತ್ತನು ನಿಮ್ಮ ನಮ್ಮ ಸಂಗಡ ಯಾವತ್ತನು ಇದ್ದೇ ಇರ್ತಾರೆ. ಅದನ್ನ ಬಿಟ್ರೆ ನಮ್ಮ ಪರಿಸ್ಥಿತಿಗಳು ನಮ್ಮ ಜೀವನಕ್ಕೆ ಯಾವುದೇ ರೀತಿ ಹಾನಿ ಮಾಡಲಿಕ್ಕೆ ಶಕ್ತಿ ನಮ್ಮಲ್ಲಿ ಇಲ್ಲ. ಹಾಲೆಲೂಯಾ. ಹೌದು ಪ್ರಿಯರೇ, ಇದನ್ನ ಹಾಡು ಕೇಳ್ತಿರುವಾಗ ಈ ಬದಲಾವಣೆ ಆಗಿದೆ ಅಂತ ನಂಬ್ತಾ ಹಾಲೆಲೂಯಾ ಎಲ್ಲ ಘನ ಮಾನ ಹೆಸರಿಸ್ತಾ ಮುಂದಿನ ಎಲ್ಲ ಸಮಯನು ದೇವರೇ ಬಿಟ್ಕೊಡ್ತಾ ಪ್ರಾರ್ಥಿಸ್ತಾ ಇದ್ದೆ. ಆಮೇಲೆ Hallelujah. 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 Praise Lord. Hallelujah. Hallelujah. ಎಲ್ಲರೂ ಚೆನ್ನಾಗಿದ್ರೆ ಈಗ ಮಹಾದೇವಗೆ ರೇಣುಕಾಗೆ Okay, first of all, I give to Lord Jesus Christ and each and every viewers. God will bless you and God will annoy you. I do think so in this time now. So we have to come in the presence of the God. We thank you, Lord Jesus Christ, Lord, give us this day. ನಾವು ದೇವರ ಪ್ರಸನ್ನತೆಯಲ್ಲಿ ಇವತ್ತು ಬಂದಿದ್ದೇವೆ. ದೇವರಿಗೆ ಕೃತಜ್ಞತೆ ಹೇಳೋಣ. So, hallelujah. 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 You all want to be silent or with do something action? ನೀವು ಸೈಲೆಂಟ್ ಆಗಿರ್ತೀರಾ ಅಥವಾ ಏನಾದರೂ ಸ್ವಲ್ಪ ಕೈ ಕಾಲು ಅಲ್ಲಾಡಿಸ್ತೀರಾ? Because our God is the not sadness God. Our God is the rejoicing and enjoying God. Hallelujah. ನಮ್ಮ ದೇವರು ದುಃಖ ಭರಿತನಾಗಿರೋ ದೇವರಲ್ಲ, ಯಾವಾಗಲೂ ಸಂತೋಷ ಭರಿತನಾಗಿರುವ ದೇವರು. Hallelujah. 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 So, when we come to the presence of the God, your face is to shine.
ನೀವು ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಬರ್ತೀರಾ ಅವಾಗ ನಿಮ್ಮ ಮುಖ ಶೈನ್ ಆಗ್ತಿರ್ಬೇಕು, ಹೊಳಿತಾ ಇರ್ಬೇಕು. Hallelujah. Hallelujah. So you may be some sadness news coming and some difficulty news coming. You may through that your heart and your spirit may be like a sadness, but when the Holy Spirit comes, it will be joy. ಹಾಲೆಲೂಯಾ. ನಿಮ್ಗೇನಾದ್ರೂ ಒಂದು ಹಾಲೆಲೂಯಾ ದುಃಖ ಭರಿತವಾಗಿರುವಂತ ವಿಷಯ ಬಂದಿರ್ಬೋದು, ಕಷ್ಟ ಇರ್ಬೋದು, ಅದು ನಿಮ್ಮ ಹೃದಯದಲ್ಲಿ ಕುತ್ಕೊಂಡು ಆತ್ಮದಲ್ಲಿ ಕುತ್ಕೊಂಡು ನಿಮಗೆ ದುಃಖ ಭರಿಸಿರ್ಬೋದು. ಆದ್ರೆ ನೀವು ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಬರ್ತೀರೋ ಅವಾಗ ದೇವರ ಆತ್ಮ ಅದೆಲ್ಲ ತೆಗೆದಾಕಿ ಸಂತೋಷ ಭರಿತರನ್ನಾಗಿ ಮಾಡ್ಲಿ. Hallelujah. Hallelujah. ಸಂತೋಷ ಮಂಗಲ ಸಂತೋಷ ಮಂಗಲ ಸಂತೋಷ ಮಂಗಲ ಸಂತೋಷವಕ್ಕೆ ಒಕ್ಕುತ್ತೆ. ಹಾಲೆಲೂಯಾ. ನಮ್ಮ ಪಾಪ ಪರಿಹಾರ ಸಂತೋಷವನ್ನೇ ಒಕ್ಕುತ್ತೆ. ಸಂತೋಷ ಒಕ್ಕುತ್ತೆ. ಸಂತೋಷ ಒಕ್ಕುತ್ತೆ. ಸಂತೋಷವಕ್ಕೆ ಒಕ್ಕುತ್ತೆ. ಸಂತೋಷವಕ್ಕೆ ಒಕ್ಕುತ್ತೆ. Hallelujah. 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 ಇಲ್ಲ ಹೇಳು ಇಲ್ಲ ಇಲ್ಲ ದುಃಖ ಹೋಗಿದೆ ಹೋಗಿದೆ. ಇಲ್ಲ ಸಾಯ್ದು ಹೋಗಿದೆ ಸಾಯ್ದು ಮರನೇ ವಾರ ಚಲ ಗಯಾ ಸಾಯಂತ ಪರಿಸ್ಥಿತಿ ಹೋಗಿದೆ. ಮೇನ್ ಸಾಯಂತ ಪರಿಸ್ಥಿತಿ ಹೋಗಿದೆ. our God is not to killing God, our God is the giving life God. ನಮ್ಮ ದೇವರು ಸಾಯಿಸುವಂತ ದೇವರಲ್ಲ. ಪರಿಸ್ಥಿತಿ ಬಂದ ತಕ್ಷಣ ನಮ್ಮ ದೇವರು ಜೀವ ಕೊಡುವಂತ ದೇವರು. Hallelujah. Hallelujah. So that we have to be joy always. ಅದಕ್ಕೆ ನಾವು ಯಾವಾಗಲೂ ದೇವರನ್ನು ಸಂತೋಷವಾಗಿ So the scripture says about that the joy of the God is our strength. ದೇವರಲ್ಲಿ ಸಂತೋಷ ಪಡೋದು ನಮಗೆ ಬಲ ಕೊಡುತ್ತಂತೆ. Hallelujah. Joy of the God is our strength. ದೇವರಲ್ಲಿ ಸಂತೋಷ ಪಡೋದು ನಮಗೆ ಬಲ ಕೊಡುವಂತದ್ದಾಗಿರುತ್ತೆ. Hallelujah. Inside of you there's a Jesus, but if you see some difficulty person, if you say, "Ayyo, you difficulty this much," then what's the use of God, Jesus? ನೀವು ನಿಮ್ಮೊಳಗೆ ಯೇಸು ಸ್ವಾಮಿ ಇರ್ತಾರೆ. ನೀವು ಯಾರಾದ್ರೂ ಕಷ್ಟದಲ್ಲಿ ಸಂಕಟದಲ್ಲಿ ಇರುವಂತ ವ್ಯಕ್ತಿಗಳು ನೋಡಿದಾಗ ಅಯ್ಯೋ ಇವ್ರು ಕಷ್ಟದಲ್ಲಿ ಇದ್ದಾರೆ ಅಂತ ನೀವು ಅಂದ್ಕೊಂಡದ್ದು ಏನು? What's the use of Jesus? ಹಾಗಾದ್ರೆ ಯೇಸು ಸ್ವಾಮಿ ನಿಮ್ಮೊಳಗೆ ಇರೋದು ಏನ್ ಪ್ರಯೋಜನದಾಗ ಆಗ್ಬಿಡುತ್ತೆ. So what's the benefit of that Jesus? ಹಂಗಾರೆ ಜೀಸಸ್ಗೆ ಏನು ಲಾಭ? What is the meaning of Jesus? ಯೇಸು ಸ್ವಾಮಿ ಅರ್ಥ ಏನು? Tell me, what is the meaning of Jesus? ಯೇಸು ಸ್ವಾಮಿ ಅರ್ಥವೇನು? ಯೇಸು ಸ್ವಾಮಿ ಅರ್ಥವೇನು? Tell me, what is the meaning of Jesus? हालेलुया हालेलुया. यीशु स्वामी अर्थ ಹೇಳಿ. उधर प्रभु ने हमें पाप से उद्धार किया. हम इसकी आनंद में इस जगत संसार के पाप से प्रभु ने हमें रक्षा किया है. Okay. इसको विश्वास करते हैं. Okay. And आमेन हालेलुया. if say the Jesus, then deliverer. ಯೇಸು ಸ್ವಾಮಿ ಅಂದ್ರೆ ಅರ್ಥನೇ ಬಿಡುಗಡೆ ಕೊಡೋನು ಅಂತ ಅರ್ಥ. Jesus Christ meaning the Savior. ಯೇಸು ಸ್ವಾಮಿ ಅರ್ಥ ಅಂದ್ರೆ ರಕ್ಷಕ, ಬಿಡುಗಡೆ ಕೊಡೋನು. ದುಃಖದಿಂದ ಕಷ್ಟದಿಂದ ಸಂಕಟದಿಂದ ಬಿಡುಗಡೆ. Hallelujah. Hallelujah. Not only for saving our soul, but from our difficulty, from our problem, is the Savior. ಬರೇ ನಮ್ಮ ಆತ್ಮನ ಪರಲೋಕ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಆತನ ಕೆಲಸ. Not for our sin forgiven. ಬರೇ ಪಾಪ ಕ್ಷಮಾಪಣೆ ಕೊಡೋದು ಅಷ್ಟೇ ಅಲ್ಲ. Whatever we need there on the earthly things, it is provider. ಲೋಕದಲ್ಲಿ ಏನು ಅವಶ್ಯಕತೆ ಇದೆ ಅದನ್ನ ಆತನ ಪೂರೈಸುವ ಆತನಾಗಿರ್ತಾನೆ. Hallelujah. So when you see the some person difficulty and a problem, you also, "Ayyo, this much problem, this one." If you say that, what is the benefit? ಅಯ್ಯೋ ಯಾವ್ದಾದ್ರು ಕಷ್ಟದಲ್ಲಿರುವಂತ ವ್ಯಕ್ತಿಗಳು ನೋಡಿದಾಗ ಅಯ್ಯೋ ಇಷ್ಟೊಂದು ಪ್ರಾಬ್ಲಮ್ ಇದೆ ನೀವು ಅದೇ ತರ ರೋಗ ಹೇಳ್ಕೊಂಡು ಕೂತ್ಕೊಂಡು ಏನ್ ಪ್ರಯೋಜನ? It means that ಅರ್ಥ still now you did not recognize about the Jesus inside you. ನಿಮಗೆ ಇನ್ನೂ ಗೊತ್ತಿಲ್ಲ ಯೇಸು ನಿಮ್ಮೊಳಗಿದ್ದಾರೆ ಅಂತ. Hallelujah. Hallelujah. If Jesus inside you, ಯೇಸು ಸ್ವಾಮಿ ನಿಮ್ಮೊಳಗಿರೋದೇ ಆದ್ರೆ your hand is the hand of Jesus. ನಿಮ್ಮ ಕೈ ಯೇಸುವಿನ ಕೈ ಆಗುತ್ತೆ. Your mouth is the mouth of Jesus. ನಿಮ್ಮ ಬಾಯಿ ಯೇಸುವಿನ ಬಾಯಿ ಆಗುತ್ತೆ. Your eye is the eyes of Jesus. ನಿಮ್ಮ ಕಣ್ಣು ಯೇಸುವಿನ ಕಣ್ಣು ಆಗುತ್ತೆ. Then what will do? ಆಮೇಲೆ ಏನ್ ಮಾಡ್ಬೋದು? Okay, for good understand, I will give you another example. ನಾವು ಅರ್ಥ ಆಗಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. If one person falling down on the well, one person falling down the well, ಒಬ್ಬ ವ್ಯಕ್ತಿ ಬಾವಿಯಲ್ಲಿ ಬಿದ್ದ ಅಂತ ಹೇಳಿ. well, ಬಾವಿ.
and you are standing, ನೀನ್ ನಿಂತಿದ್ಯಲ್ಲಿ he is going to die. ಅವ್ನು ಸಾಯ್ತಾ ಇದ್ರೆ ಬಾಯಿಯೊಳಗೆ ಬಿದ್ದು ಅದ್ದಾಡ್ತಾರೆ. What you will say? ನೀವೇನ್ ಮಾಡ್ತೀರಾ? You will say, Ayyo, he is going to die. Ayyo, you will say like this. ಅಯ್ಯೋ ಸಾಯಕ್ ಹೋಗ್ತದೆ, ಅಯ್ಯೋ ಬಾವಿ ಹುಡುಗಿ ಸಾಯಕ್ ಹೋಗ್ತಿದೀರ ಅಂತ ಹೇಳ್ತೀರಾ? You will say like this. ಈ ತರ ಹೇಳ್ತೀರಾ? Or you will go into hell. ಏನಾದ್ರೂ ಹೆಲ್ಪ್ ಮಾಡಕ್ ಹೋಗ್ತೀರಾ? You going to hell. ಸಹಾಯ ಮಾಡಕ್ ಹೋಗ್ತೀರಾ? That person is going to die. ಆ ವ್ಯಕ್ತಿ ಸಹಾಯಕ್ ಹೋಗ್ತಿದ್ದಾನೆ. Same likewise. ಅದೇ ತರನೇ Inside you means that you are the life. ನಿನ್ನೊಳಗೆ ಹಲ್ಲೆಲೂಯಾ ಇದೆ. Inside you, it means inside you there's a Jesus, you are life. ನಿನ್ನೊಳಗೆ ಜೀಸಸ್ ಇರೋದೇ, ಆದ್ರೆ ನೀನು ಜೀವ ಉಳ್ಳ ವ್ಯಕ್ತಿ If ಅಂತ. some person problem and difficulty is going to die, you are the helper. ನೀವು ಯಾವ್ದಾದ್ರು ಕಷ್ಟದಲ್ಲಿ ಸಂಕಟದಲ್ಲಿ ಹೋಗ್ತಿರೋ, ಕಷ್ಟ ಆದೋಗ್ತಿರೋ ವ್ಯಕ್ತಿಗೆ ಹೆಲ್ಪ್ ಮಾಡಂತಾರ ನೀವು. Hallelujah. 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 So that person has difficulty and a problem, then you have nothing to give anything. You can say, please shall I pray for you in the name of Jesus. You can say like that. ಯಾವ್ದಾದ್ರು ಕಷ್ಟದಲ್ಲಿದ್ರೆ ನಿಮ್ಗೆ ಏನು ಕೊಡಕ್ ಆಗ್ತಿಲ್ವೋ ಅಟ್ಲೀಸ್ಟ್ ನಾನು ಪ್ರೇಯರ್ ಮಾಡ್ಲಾ ಅಂತ ಕೇಳ್ಬೋದಲ್ಲ. By the prayer it can be healed. ಪ್ರೇಯರ್ ಮುಖಾಂತರ ಗುಣ ಆಗುತ್ತೆ, ಸಮಸ್ಯೆ ಹೋಗುತ್ತೆ. Hallelujah. Hallelujah. Because you carrying the Jesus wherever you go. ನೀವೆಲ್ಲೇ ಹೋದ್ರೆ ಯೇಸು ಸ್ವಾಮಿನ ಕರ್ಕೊಂಡು ಹೋಗುವಂತ ಪೆಟ್ಟಿಗೆ ಆಗಿರ್ತೀರ. Hallelujah. Hallelujah. That is the helper. ಅದೇ ಹಾಲೆಲ್ಲ ಸಹಾಯಕ. So that Jesus say, I will never ever leave you nor forsake you. ನಾನು ನಿನ್ನ ಯಾವತ್ತೂ ಕೈ ಬಿಡಲ್ಲ, ತೊರೆಯಲ್ಲ ಅಂತ ಹೇಳ್ತಾರೆ. I am always be with you. ನಾನು ನಿನ್ನೊಟ್ಟಿಗೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತಾರೆ So ಯೇಸು Jesus ಸ್ವಾಮಿ. is speaking like this. ಯೇಸು ಸ್ವಾಮಿ ತರ ಹೇಳೋದೇ ಆದ್ರೆ You thinking, oh, Jesus is speaking and said that where is the Jesus? He say he will go with me. Where is the Jesus? If you are looking, you will not see Jesus. ನೀವು ಎಲ್ಲಿ ಹೆಲ್ಪರ್ ಇದ್ರಂತೆ, ಎಲ್ಲಿದ್ದಾರೆ ಅಂತ ಹುಡುಕಕ್ ಹೋದ್ರೆ ಎಲ್ಲಿ ಸಿಗಲ್ಲ ಯೇಸು ಸ್ವಾಮಿ. You will not see. ನೀವು ನೋಡಕ್ಕಾಗಲ್ಲ ಯೇಸು ಸ್ವಾಮಿ. But in your spirit, you recognize that Jesus promised that I will with you. You have to understand Jesus is with me. ನಿಮ್ಮ ಆತ್ಮದಲ್ಲಿ ನೀವು ಗುರುತಿಸೋದೇ ಆದ್ರೆ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ, ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅಂತ. ಅವಾಗ ನೀವು ಗುರುತಿಸ್ಕೊಂಡ್ರೆ He said that he is with me. ಆತ್ಮ ಹಾಲೆಲೂಯಾ, ನಾನು ನಿನ್ನೊಟ್ಟಿಗೆ ಇರ್ತೀನಿ ಅಂತ ಹೇಳಾಗಿದೆ ಯೇಸು ಸ್ವಾಮಿ. What do you have to say? ನೀವೇನ್ ಹೇಳ್ಬೇಕು? Name of the Jesus. ಯೇಸು ಕ್ರಿಸ್ತನ ಹೆಸರಿನಲ್ಲಿ Each and every problem, difficulty, ಎಲ್ಲ ಸಮಸ್ಯೆ heal, ಗುಣ ಆಗ್ಲಿ, tear out. ಆಚೆ ಹೋಗು. I command the name of the Jesus. ಯೇಸು ನಮ್ಮಲ್ಲಿ ಆಜ್ಞೆ ಬರ್ತಾರೆ, ಆಚೆ ಹೋಗು ಅಂತ That ಹೇಳು. authority Jesus giving. ಆ ಅಧಿಕಾರ ನಿಮಗೆ ಕೊಟ್ಟಿದ್ದಾರೆ. Then what will happen? ನೀವೇನ್ ಅವಾಗ ಏನಾಗುತ್ತೆ? Sickness will healing. Take place. ಅವಾಗ ಕಾಯಿಲೆ ಗುಣ ಆಗುತ್ತೆ. Hallelujah. Hallelujah. So that is it means that the Jesus with us. ಅದ್ರ ಅರ್ಥನೇ ಯೇಸು ಸ್ವಾಮಿ ಸಾಕ್ಷಿ ನಮಗೆ ಯೇಸುವನ್ನು So that in 1 Corinthians chapter 3 verse 1 Corinthians chapter 3 verse 16 17 says about like this. 16-17 ಹಾಲೆ 3:16-17 1 Corinthians 3 16 17 say like this. ನೀವು ದೇವರ ಆಲಯವಾಗಿದ್ದೀರೆಂದು, ಹಾ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದ್ರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. Hallelujah. 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 Are you don't know the spirit of the God is dwelling with you? ನಿಮಗೆ ಗೊತ್ತಿಲ್ಲವೋ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು? If the spirit of God is dwelling in you, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಿರೋದಾದ್ರೆ then ಆದ್ರೆ you have to understand. ನೀವ್ ಅರ್ಥ ಮಾಡ್ಕೊಳ್ಳಿ, Oh, Jesus is with me. ಓ ಯೇಸು ಸ್ವಾಮಿ ನಮ್ಮ ಒಳಗಿದ್ದಾರೆ, ನನ್ನ ಒಟ್ಟಿಗಿದ್ದಾರೆ ಅಂತ. That word you have to always remember. ಯಾವಾಗ್ಲೂ ಆ ವಾಕ್ಯ ನೆನಪಿರ್ಬೇಕು. ದೇವರ ಆತ್ಮ ದೇವರು ನನ್ನ ಒಳಗಿದ್ದಾರೆ, ಆದ್ರೆ ನನ್ನ ಆಲಯವಾಗಿದ್ದಾರೆ, ದೇವರೇ If you have some headache or chest pain, stomach pain, then what you will say? ನಿಮಗೆ ಏನಾದ್ರು ತಲೆನೋವು, ಎದೆ ನೋವು, ಹೊಟ್ಟೆ ನೋವು ಇದ್ರೆ ಏನ್ ಮಾಡ್ತೀರಾ? ಏನ್ ಹೇಳ್ಬೇಕು? Then you will say that, oh, the Spirit of God is with me, this is speaking. But no, I have headache, I have stomach pain. Will you say like this? ಅಯ್ಯೋ ದೇವರ ಆತ್ಮ ನಮ್ಮ ಒಳಗಿದೆ ಅಂತ ಹೇಳಿದ್ರೆ, ಇಲ್ಲ ದೇವರ ಆತ್ಮ ನನ್ನ ಹತ್ರ ತಲೆನೋವಿದೆ, ಹೊಟ್ಟೆ ನೋವಿದೆ, ಎದೆ ನೋವಿದೆ, ಎಲ್ಲಿದೆ ಅಂತ ಹೇಳ್ಬೋದು ನೀವು. You will speak like this? ನೀವು ಈ ತರ ಹೇಳ್ತೀರಾ? No. ಹೇಳ್ಬೇಡಿ ಹೇಗೆ. Whatever Bible says, it is truth. It is 100% truth. ಏನ್ ಬೈಬಲ್ ಹೇಳಿದೆಯೋ 100% ಸತ್ಯ ನಿಜ. If you are believer, ನೀವೇನಾದ್ರು you ವಿಶ್ವಾಸಿಗಳು take a water of the jar. ದೀಕ್ಷಾಸ್ನಾನ ತಗೊಂಡಿದ್ರೆ
you already get the authority. ನಿನಗೆ ಅಧಿಕಾರ ದೇವರು ಕೊಟ್ಟಿದ್ದಾರೆ ಅಂತ ಅರ್ಥ. Hallelujah. Hallelujah. Bible did not say about that this authority I am giving only pastor. ನಾ ಬೈಬಲ್ ಅಲ್ಲಿ ಎಲ್ಲಿ ಹೇಳಿಲ್ಲ ಬೋಧಕರಿಗೆ ಮಾತ್ರ ಈ ಎಲ್ಲ ಅಧಿಕಾರ ಕೊಟ್ಟಿದ್ದೀನಿ ಅಂತ ಬೈಬಲ್ But the Bible says about those who believe Jesus Christ, He can do that healing miracle. ಯಾರು ಯೇಸುವಿನ ವಿಶ್ವಾಸ ನಂಬಿಕೆ ಇಟ್ಟು ನಡೀತಾರೋ ಅವರು ಅದ್ಭುತ ಚಮತ್ಕಾರಗಳು ಮಾಡಬಹುದು ಅಂತ ಬರ್ದಿದೆ. Hallelujah. Hallelujah. If you pray, oh Jesus, heal me, heal me, heal me. If you pray, now what can you use? ನೀವು ಏಸಪ್ಪ ಗುಣ ಮಾಡೋದ್ರೆ ಏನು ಪ್ರಯೋಜನ ಇದೆ? What's the use? ಪ್ರಯೋಜನ ಏನಿದೆ? What Jesus say? ಯೇಸು ಸ್ವಾಮಿ ಏನು ಹೇಳಿದ್ದಾರೆ? Jesus will say, ಯೇಸು ಸ್ವಾಮಿ ಹೇಳಿದ್ದಾರೆ, you don't know I am inside you. ಯೇಸು ಸ್ವಾಮಿ ಹೇಳ್ತಾರೆ, ನಿನಗೆ ಗೊತ್ತಿಲ್ವಾ ನಾನು ನಿನ್ನೊಳಗಿದ್ದೀನಿ ಅಂತ? If still now you pray for the healing for yourself. ಇವತ್ತಿನವರೆಗೂ ನಿಮ್ಗೂ ಗುಣ ಆಗಕ್ಕೆ ನೀವು ಇನ್ನೂ ಪ್ರೇಯರ್ ಮಾಡ್ತಾ If you pray to the heaven, oh Jesus is in the heaven, oh Jesus heal me, heal me. If you pray, then still now you not understand Jesus inside you. ನೀವು ಪರಲೋಕದಲ್ಲಿ ಏಸಪ್ಪ ಇದ್ದಾರೆ ಅಂತ ಹೇಳ್ಬಿಟ್ಟು ಏಸಪ್ಪ ಗುಣ ಮಾಡು ಅಂತ ಏನಾದ್ರು ಇನ್ನೂ ಕೇಳ್ತಾ ಇದ್ರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಯೇಸು ನಿಮ್ಮೊಳಗಿದ್ದಾರೆ ಅಂತ. Hallelujah. Hallelujah. Jesus said this, I am going to heaven. ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೀನಿ, I am sending the helper of you. ನಿನಗೆ ಸಹಾಯಕನ ಕಳಿಸ್ತಾ ಇದ್ದೀನಿ, That helper is inside you. ಆ ಸಹಾಯಕ ನಿಮ್ಮೊಳಗಿರ್ತಾನೆ. Hallelujah. 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 ನಿಮ್ ಕಾರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. And if you say, help me. You also inside the car, if you say, help me. ನೀವು ಸಹ ಕಾರೊಳಗಿರ್ತಾರೆ, ಸಹಾಯ ಮಾಡ್ರಿ ಅಂತಂದ್ರೆ What that person will say? ಆ ವ್ಯಕ್ತಿ ಏನ್ ಹೇಳ್ತಾನೆ? Inside the car, what that person will say? ಇನ್ನು ಕಾರೊಳಗಿರೋ ಇನ್ನೊಬ್ಬ ವ್ಯಕ್ತಿ ಏನ್ ಹೇಳ್ಬೋದು? Hallelujah. Hallelujah. Tell me. ನೀವು ಕಾರಲ್ಲಿ ಇರ್ತೀರಾ, ನಿಮ್ ಕಾರೊಳಗೆ ನೀವು ಇರ್ತೀರಾ, ಬೇರೆ ವ್ಯಕ್ತಿ ಇರ್ತೀರಾ, ನೀವು Inside you, there is one person, and you also inside the car. ಕಾರು If you say, help me, what that person will say? ಕಾರೊಳಗೆ ನೀವು ಇರ್ತೀರಾ, ನಿಮ್ದೇ ಕಾರು, ನಿಮ್ಮ ಕಾರೊಳಗೆ ಇನ್ನೊಬ್ರು ಇರ್ತಾರೆ, ಸಹಾಯ ಮಾಡೋದ್ರೆ ಏನಂತಾರೆ ಹೇಳ್ತಾನೆ ಆ ವ್ಯಕ್ತಿ. That person will say, I will help you. ನಾನು ಹೆಲ್ಪ್ ಮಾಡ್ತೀನಿ ಅಂತಾನೆ. That person will say. ಅರ್ಥ ಏನ್ ಗೊತ್ತಾ? ಕಾರು ನಿಮ್ದೇ, ನಿಮ್ ಕಾರೊಳಗೆ ನೀವೇ ಇದ್ದೀರಾ, ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಪಕ್ಕದಲ್ಲಿ ಇರ್ತಾನೆ ಅಥವಾ ನಿಮ್ ಕಾರ್ ಒಳಗೆ ಇರ್ತಾನೆ. ಆ ವ್ಯಕ್ತಿ ಹತ್ರ ಹೆಲ್ಪ್ ಮೀ ಸಹಾಯ ಮಾಡೋದ್ರೆ ಏನ್ ಮಾಡ್ತಾನೆ ವ್ಯಕ್ತಿ? That person will say, yes, I will help you. ನಾನು ಹೆಲ್ಪ್ ಮಾಡ್ತೀನಿ. Same likewise, ಅದೇ ತರ Holy Spirit is with us. ನೀವು ಹೋಲಿ ಸ್ಪಿರಿಟ್ ಪರಿಶುದ್ಧ ಆತ್ಮ ನಿಮ್ಮೊಳಗಿದ್ದಾರೆ. ಈಗ If you pray to Jesus, help me. ನೀವು ಯೇಸು ಸ್ವಾಮಿ ಮತ್ತೆ ಹೆಲ್ಪ್ ಮಾಡಿದ್ರೆ Holy Spirit say, I am inside you. ಹೋಲಿ ಸ್ಪಿರಿಟ್ ಹೇಳ್ತಾರೆ, ನಾನು ಇನ್ನೊಳಗಿದ್ದೀನಲ್ಲ ಕೇಳು ಅಂತಾರೆ. You have to open your spiritual eyes. ಆತ್ಮಿಕ ಕಣ್ಣು ತೆರೆ ಮಾಡ್ರಿ. Not physically eyes. ಶರೀರ ಕಣ್ಣಲ್ಲ, Spiritual eyes open. ಆತ್ಮಿಕ ಕಣ್ಣು ತೆರೀರಿ. Whenever you have stomach pain, headache, whatever body pain, you have to say, Jesus' name, you headache go. Jesus' name, your stomach heal. Jesus' name, your left pain heal. You yourself have the command. ನೀವ್ ಹೇಳಿ, ಯಾವಾಗ ಹೊಟ್ಟೆ ನೋವು, ಕಾಲ್ ನೋವು, ಕೈ ನೋವು, ತಲೆ ನೋವಿದ್ರೆ, ಯೇಸು ಹೆಸರಲ್ಲಿ ನಾ ದೇವರಾಲಯ, ದೇವರಾತ್ಮ ನನ್ನೊಳಗಿದ್ದಾರೆ, ಆಚೆವಾಗು ಶರೀರವನ್ನು ಬಿಟ್ಟು ಅಂತ Hallelujah. 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 You have to understand Jesus is in me. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮೊಳಗೆ ಯೇಸು ಇದ್ದಾರೆ ಅಂತ. Jesus is walking with me. ಯೇಸು ಸ್ವಾಮಿ ನನ್ನ ಒಟ್ಟಿಗೆ ನಡೀತಾ ಇದ್ದಾರೆ, Jesus is talking with me. ಜೊತೆ ಮಾತಾಡ್ತಾರೆ. Hallelujah. Hallelujah. Not the pastor. ಪಾಸ್ಟರ್ ಅಲ್ಲ. Hallelujah. Jesus. ಯೇಸು ಸ್ವಾಮಿ. You have to recognize. ಅದ್ ಗುರುತಿಸ್ಕೊಳ್ರಿ. Unless if you not recognize, you will searching for the help somewhere. ನೀವ್ ಎಲ್ಲಿವರೆಗೂ ಅದನ್ನ ಗುರುತಿಸ್ಕೊಂಡು ನನ್ನೊಳ ಪವಿತ್ರ ಆತ್ಮ ಇದೆ, ಸಹಾಯ ಮಾಡ್ತಾರೆ ಅಂತ ನೀವು ಗೊತ್ತಾಗಲ್ಲ, ಅಲ್ಲಿಯವರೆಗೂ ನೀವು ಬೇರೆ ಕಡೆ ಸುತ್ತಾ ಇರ್ತೀರ. ಎಲ್ಲಾದ್ರೂ ಸಹಾಯ ಬರ್ಬೋದಾ ಅಂತ. You will search church to church, pastor to pastor, man to man. You will search for the help. ವ್ಯಕ್ತಿಯಿಂದ ವ್ಯಕ್ತಿಗೆ, ಚರ್ಚ್, ಪಾಸ್ಟರ್ ಈ ತರ ಚೇಂಜ್ ಮಾಡ್ಕೊಂಡು ಬಿಡುಗಡೆಗೆ ಸುತ್ತೀರ. You will search. ನೀವು ಹುಡುಕ್ತೀರ ನೋಡಿ. But if you understand, ನೀವ್ಯಾರು ಗುರುತಿಸ್ಕೊಂಡಿದ್ರೆ, no, Jesus promised. ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. Jesus said, ಯೇಸು ಸ್ವಾಮಿ I am with you. ನಾನು ನಿನ್ನೊಟ್ಟಿಗಿದ್ದೀನಿ, I will be with you. ನಾನು ನಿನ್ನ ಜೊತೆಗಿರ್ತೀನಿ. If you say like this, ನೀವು ಈ ತರ ಹೇಳೋದೇ ಅಂದ್ರೆ, whatever problem comes, ಏನೇ ಸಮಸ್ಯೆ ಬರಲಿ, whatever difficulty comes, ಏನೇ ಕಷ್ಟ ಬರಲಿ, you can say Jesus is with me. ಯೇಸು ಸ್ವಾಮಿ ನನ್ನೊಟ್ಟಿಗಿದ್ದಾರೆ, ನನ್ನ ಜೊತೆಗಿದ್ದಾರೆ, ದೇವರಾತ್ಮ ನನ್ನ Your ಜೊತೆಗಿದ್ದಾರೆ. problem cannot touch. ಸಮಸ್ಯೆ ನಾನು ಮುಟ್ಟಕ್ಕಾಗಲ್ಲ ಅಂತ Your ಹೇಳ್ಬೋದು. sickness cannot touch. ಕಾಯಿಲೆ ನಾನು ಮುಟ್ಟಕ್ಕಾಗಲ್ಲ ಅಂತ ಹೇಳ್ಬೋದು. Hallelujah. Hallelujah. You can see
ನೀವು ಹೇಳ್ಬಾರ್ದು ಅಧಿಕಾರ. That boldness is upon you. ಅಧಿಕಾರ ಅದು ಒಂದು ಅಧಿಕಾರ ನಿಮ್ಮ ಹತ್ರ ಇರುತ್ತೆ. Hallelujah. Hallelujah. ಧೈರ್ಯ ಗೊರಿಸೋದು. ಧೈರ್ಯ ಇರುತ್ತೆ ನಿಮ್ಮ ಹತ್ರ. Hallelujah. You have to understand your authority and the power. ಅಧಿಕಾರ ಶಕ್ತಿ ನೀವು Acknowledge. You must acknowledge. ಗುರುತಿಸ್ಕೊಂಡ್ರೆ. Hallelujah. Hallelujah. Another example I'm going to give you. ಇನ್ನೊಂದು ಉದಾಹರಣೆ. There's one person says that I'm going to kill the lion and the tiger. ಒಬ್ಬ ವ್ಯಕ್ತಿ ಹೇಳ್ತಾನೆ ಟೈಗರ್ನ ಲಯನ್ನ ಸಾಯಿಸಕ್ ಹೋಗ್ತೀನಿ ಅಂತ ಹೇಳ್ತಾನೆ. That person have AK-47 gun. AK-47 ಗನ್ ಇರುತ್ತೆ ವ್ಯಕ್ತಿ He's carrying going. ಓದ್ಕೊಂಡು ಹೋಗ್ತಾ ಇರ್ತಾರೆ. I'm going to kill. ಯಾವ್ದಾದ್ರು ಲಯನ್ ಸಿಂಹನ ಹುಲಿನ ಬಂದ್ರೆ ಸಾಯಿಸ್ತೆ ಅಂತ I'm going to kill. ಸಾಯಿಸಕ್ ಹೋಗ್ತೀನಿ. And then suddenly lion is coming. ಲಯನ್ ಬಂದ್ಬಿಟ್ಟು ಅಂತ ಗರ್ಜಿಸುತ್ತೆ ಅಂತಾನೆ. Before what you say? ಮೊದ್ಲೇನ್ ಹೇಳಿದ್ದೆ? If lion and the tiger, I will kill. ಲಯನ್ ಟೈಗರ್ ಬಂದ್ರೆ ನನ್ನ ಗನ್ ಐತೆ ನಾನು ಶೂಟ್ ಮಾಡ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. But when you see the face of the lion, ಯಾವಾಗ ಅದು ಲಯನ್ ಫೇಸ್ ನೋಡ್ತಿರೋ, you have gun. AK-47. AK-47 ಗನ್ ಇದೆ. When you see the face of the lion, ಯಾವಾಗ ಆ ಲಯನ್ ಮುಖ ನೋಡ್ತಿರೋ, what you will do? ನೀವೇನ್ ಮಾಡ್ತೀರಾ? Hey, if you climb on the tree, then what's the use of the AK-47? ಬಿಟ್ಬಿಟ್ಟು ಯಾವ್ದಾರ ಮರ ಇದ್ರೆ ಹತ್ ಕುತ್ಕೊಂಡ್ರೆ ಏನ್ ಮಾಡ್ತೀರಾ? Lion will attack. ಲಯನ್ ನಿಮ್ಮನ್ನ ಅಟ್ಯಾಕ್ ಮಾಡುತ್ತೆ. Same likewise, Lord of the Christians. Ayo coronavirus. Ayo cancer. Ayo TB. Fearing. What is the benefit of your authority? Hallelujah. ಅನೇಕ ಜನ ವಿಶ್ವಾಸಿಗಳು ಅಯ್ಯೋ ಕೊರೋನಾ ವೈರಸ್, ಅಯ್ಯೋ ಟಿಬಿ ಕ್ಯಾನ್ಸರ್, ಆ ಕಾಯಿಲೆ ಈ ಕಾಯಿಲೆ ಅಂತ ಅಯ್ಯೋ ಅಂತಂದ್ರೆ ಏನು ಉಪಯೋಗ? ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ರು. What is the benefit? ಏನು ಲಾಭ? Hallelujah. Hallelujah. ಅರ್ಥ ಮಾಡ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಯೂಸ್ ಮಾಡ್ಕೋಬೇಕು ಅಧಿಕಾರನ, ಇಲ್ಲಾಂದ್ರೆ ದಿವಸ Hallelujah. Don't search to Jesus, church to church. ನೀವು ಜೀಸಸ್ ನ ಸಭೆಗೆ ಹೋಗಿ ಹುಡುಕ್ಬೇಡ್ರಿ, ಅಲ್ಲಿಲ್ಲ. Wherever you are, Jesus is there. ನೀವೆಲ್ಲಿದ್ದೀರೋ ಅಲ್ಲೇ ಯೇಸು ಸ್ವಾಮಿ ಇದ್ದಾರೆ. Hallelujah. Hallelujah. You have to understand. ಅರ್ಥ ಮಾಡ್ಕೊಂಡ್ರೆ Jesus is with me. ಯೇಸು ಸ್ವಾಮಿ ನನ್ನ ಒಟ್ಟಿಗಿದ್ದಾರೆ. So Jesus said, ಯೇಸು ಸ್ವಾಮಿ ಹೇಳಿದ್ರು, your father may forsake you. ನಿಮ್ಮ ತಂದೆ ನಿಮ್ಮನ್ನ ಕೈ ಬಿಡ್ಬೋದು, Your mother may forsake ನಿಮ್ಮ you. ತಾಯಿ ಕೈ ಬಿಡ್ಬೋದು, Unborn son, daughter may forsake you. ನಿಮ್ಮಿಂದ ಹುಟ್ಟಿರಂತ ಮಕ್ಕಳು, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರು ಕೈ ಬಿಡ್ಬೋದು. But I will never ever forsake ನಾನು you. ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ. I am with you. ನಾನು ಒಟ್ಟಿಗಿರ್ತೀನಿ. Up to where? ಎಲ್ಲಿಯವರೆಗೂ? Up to you die. ನೀ ಸಾಯವರೆಗೂ I will with you. ನಾನು ನಿನ್ ಜೊತೆಗಿರ್ತೀನಿ. In this earth I will with you. ಭೂಲೋಕದಲ್ಲೂ ನಿನ್ In ಜೊತೆಗಿರ್ತೀನಿ. the heaven I will with you. ಪರಲೋಕದಲ್ಲೂ ನಾನು ನಿನ್ ಜೊತೆಗಿರ್ತೀನಿ. I will never ever forsake ನಾನು you. ಯಾವತ್ತೂ ನಿನ್ನ ಕೈ ಬಿಡಲ್ಲ. Hallelujah. 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 You have to understand. ಅರ್ಥ ಮಾಡ್ಕೊಂಡ್ರು. Try to understand the power of the God. ದೇವರ ಪವರ್ನ ನೀವು ಗುರುತಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. Hallelujah. Hallelujah. Read Marcus chapter 16, verse 16, 15 and 16. Mark 16. Mark 15, 16, 17. ಮಾರ್ಕ 15, 16, 17. ಸಿಪಾಯಿಗಳು ಆತನನ್ನು ಅಧಿಪತಿಯ ಅರಮನೆಗೆ ಸೇರಿದ ಅಂಗಳಗಳು 15, chapter 16, 16. 16, 15, 16. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ನಂಬಿ ದೀಕ್ಷಾಸ್ನಾನ ಮಾಡಿಕೊಳ್ಳುವವರು ರಕ್ಷಣೆ ಹೊಂದಿದು. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವನಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದರು. Hallelujah. These scriptures, read in English. Hallelujah, hallelujah, 16. He said to them, go into all the world and preach the gospel to the entire creation. Hallelujah. He who believes and is baptized will be saved. He who does not believe will be
condemned. Hallelujah. This sign will be go with those who believe. This sign will be believe those who Hallelujah. those who believe. Amen. In my name, they will cast out the demons. Jesus' name, believer will cast out the demon. They will speak in new language. They will pick up snakes with their hands. If they drink any deadly, it will not hurt them. They will lay hand on the sick person. They will get healed. Hallelujah. Hallelujah. This scripture is completely speaking about the power of the Jesus. ಯೇಸು giving unto the ಸ್ವಾಮಿಯ believer. ಹಾಲೆಲೂಯಾ. ಇದೇನು ವಾಕ್ಯ ತೋರಿಸುತ್ತಂದ್ರೆ ದೇವರ ಯೇಸು ಸ್ವಾಮಿಯ ಪವರು ವಿಶ್ವಾಸಿಗಳೊಳಗಿರುತ್ತೆ, ಅವರಿದು ಉಪಯೋಗಿಸಬಹುದು ಅಂತ ಹೇಳುತ್ತೆ. Hallelujah. Hallelujah. See, such a God where he will find. ಇಂಥ ದೇವರು ಎಲ್ಲಾದ್ರೂ ಹುಡುಕಿದ್ರೆ ಸಿಕ್ಕುತ್ತಾ? He not say that I am only all and all power. You ask me, I will give you. I will do. Not say. ನಾನೇ ದೇವರು, ಎಲ್ಲ ಕಡೆಗೂ ನಂದೇ ಪವರ್ ನಡಿಬೇಕು, ನನ್ನೇ ಬಂದು ಕೇಳಬೇಕು, ನನ್ನಿಂದನೇ ಪವರ್ ಬಿಡುಗಡೆ I will do. Not say. ನಾನೇ ಮಾಡ್ತೀನಿ, ಏನು ಮಾಡೋದು ಬೇಡ, ಬರೀ ಕೇಳ್ರಿ ಅಂತ ಹೇಳಿತಾ. Here Jesus says, ಯೇಸು ಸ್ವಾಮಿ ಹೇಳ್ತಾರೆ, only use my name. ನನ್ನ ಹೆಸರು ನೀನು ಉಪಯೋಗಿಸೋ. Use my name. ನನ್ನ ಹೆಸರನ್ನ ಉಪಯೋಗಿಸೋ. In my name, pray for any person. ನೀನ್ ನನ್ನ ಹೆಸರಲ್ಲಿ ಯಾರಾದ್ರೂ ವ್ಯಕ್ತಿ ಪ್ರೇಯರ್ ಮಾಡೋದೇ ಆದ್ರೆ It will be healed. ಗುಣ ಆಗುತ್ತೆ. Those a believer, sign is this. In my name, if pray anything, you will be kept. Hallelujah. ಬಿಲಿವರ್ದ ವಿಶ್ವಾಸಿಗಳ ಸೂಚನೆ ಏನಂದ್ರೆ ಅವ್ರು ಯೇಸು ಹೆಸರಲ್ಲಿ ಪ್ರಾರ್ಥನೆ ಮಾಡೋದಾದ್ರೆ ಅವ್ರು ಹೊಂದ್ಕೊಳ್ತಾರೆ. How you can understand you are real believer? ನಿಮ್ಗೆ ಹೆಂಗೆ ರಿಯಲ್ ಆಗಿರೋ ವಿಶ್ವಾಸಿ ಅಂತ ಹೆಂಗ್ ಗೊತ್ತಾಗುತ್ತೆ? ಸತ್ಯವಾಗಿರಂತ ಬಿಲಿವರ್ Satya Vishwasi, how you will find out? ಹೆಂಗೆ ಸತ್ಯವಾಗಿರಂತ ವಿಶ್ವಾಸಿ ಅಂತ ಹೆಂಗೆ ಗುರುತಿಸ್ಕೊಳ್ತೇವೆ? If you are real believer, ನಿಜವಾಗ್ಲೂ ಸತ್ಯವಾಗಿರೋ ವಿಶ್ವಾಸಿ ಆಗಿರೋದಾದ್ರೆ any sickness you can pass. ಯಾವುದೇ ಕಾಯಿಲೆ ಆದ್ರೂ ನೀವು ಓಡಿಸ್ಬೋದು ಯೇಸು ಹೆಸರಲ್ಲಿ. Not only to others person, ಬರೇ ಬೇರೆದಲ್ಲ, you yourself. ನಿನಗೆ ಬಂದಿರೋ ಶರೀರದಲ್ಲಿ. Hallelujah. 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 One day, ಒಂದು ದಿವಸ according to scripture, ಈ ವಾಕ್ಯದ ಪ್ರಕಾರ, and I told you about the 1 Corinthians chapter 3 verse the 15, 16, 17 according to that verse. ಅದೇ 1 ಕೊರಿಂಥ 3:15-16 ಪ್ರಕಾರ, ವಾಕ್ಯದ ಪ್ರಕಾರ, Through these two words, ಈ ಎರಡು ವಾಕ್ಯದ in ಪ್ರಕಾರ my mind, in my heart is there. In my heart. ಈ ವಾಕ್ಯ ನನ್ನ ಹೃದಯದಲ್ಲಿತ್ತು. Now one day I traveling to the south area, the Kerala. ಸೌತ್ ಏರಿಯಾ ಕೇರಳಕ್ಕೆ ನಾನು ಯಾತ್ರೆ On those days I don't know about the Kerala language, but now I understand Kerala language. ಕೇರಳದ ಭಾಷೆ ಗೊತ್ತಿರಲಿಲ್ಲ ಇವಾಗ ನನಗೆ ಗೊತ್ತಿದೆ. On that time I just standing on the bus. ಬಸ್ ಅಲ್ಲಿ ನಾನು ನಿಂತಿದ್ದೆ. My stomach too much pain. ನನ್ನ ಹೊಟ್ಟೆ ತುಂಬಾ ನೋವು ಸ್ಟಾರ್ಟ್ ಆಯ್ತು. And it's rounding like this, rounding and going to vomit. ಆ ಬಸ್ ಅಲ್ಲಿ ನಿಂತಿದ್ದೀನಿ, ಹೋಗಿ ಹೊಟ್ಟೆ ರೌಂಡ್ ಒಳಗಡೆ ಎಲ್ಲ ಕಲಿಸ್ದಂಗ ಆಗಿ ವಾಮಿಟ್ ವಾಂತಿ ಬರತ್ರ. And I have no strength to standing. ನಾನು ನಿಂತ್ಕೊಳ್ಳಕ್ಕೆ ಆಗ್ತಾ ಹಿಡ್ಕೊಂಡು ಆ ಥರ ಹೊಟ್ಟೆ ನೋವು ಬಂದ್ಬಿಡ್ತು. And now why is this happening? I'm going for the preaching to the others. Why is happening to me? ಅರೆ ಬೇರೆಯವ್ರಿಗೆ ನಾನು ಪ್ರೀಚ್ ಮಾಡಕ್ಕೆ ಬೋಧಿಸಕ್ ಹೋಗ್ತಾ ಇದ್ದೆ, ನನಗೆ ಯಾಕೆ ಈ ತರ ಹೊಟ್ಟೆ ನೋವು ಬರ್ತಾ ಇದೆ ಅಂತ. And from 2-3 person left, there is my pastor friend is there. ಒಂದು 2-3 ಜನ ಬಿಟ್ಟು ಪಾಸ್ಟರ್ ಫ್ರೆಂಡ್ ಇದ್ರು. So I cannot call him because in bus too much rush. ರಶ್ ಇತ್ತು ಬಸ್ ಅಲ್ಲಿ, ಅವ್ರ ಕರೆಯಕ್ಕೂ ನನಗೆ ಆಗ್ಲಿಲ್ಲ. So and it's going to lose motion also. ಲೂಸ್ ಮೋಷನ್ ಆಗ ಸ್ಟಾರ್ಟ್ ಆಗ್ಬಿಟ್ರೆ Little going. ಸ್ವಲ್ಪ ಹೋಗ್ತಾ ಇತ್ತು. So I cannot say to stop the bus. ನಾನು ಬಸ್ ನ ಸ್ಟಾಪ್ ಮಾಡೋತರ ಹೇಳಕ್ ಆಗ್ತಿಲ್ಲ. Hallelujah. Hallelujah. Then I think what I will do. ಅಯ್ಯೋ ಏನ್ ಮಾಡ್ಲಿ ದೇವ್ರೆ. Suddenly these two words is coming. ಸಡನ್ ಆಗಿ ಎರಡು ವಾಕ್ಯ ನೆನಪು. You don't know you inside you there's Holy Spirit. ನಿನಗೆ ಗೊತ್ತಿಲ್ವಾ ನಿನ್ನ ಶರೀರ ದೇವರ ಆಲಯ ಅಂತ? And the power is given to you. ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ವಾ? Where from this stomach coming? Cast out. ನೋವು ಎಲ್ಲಿಂದ ಬಂತು? ಸ್ಟಮಕ್ ಅಲ್ಲಿ ಹೊರಗಾಕೋದನ್ನ ತೆಗೆದು ಅಂತ. Cast out. ಆಚೆ ಹಾಕೋದನ್ನ. Then what I did? ನಾನೇನ್ ಮಾಡ್ಬಿಟ್ಟೆ? I stand in name of the Jesus. Name of Jesus. Heal.
I'm speaking very loudly in the bus itself. ನಾವು ಬಸ್ ಅಲ್ಲಿ ರಶ್ ಇದಾರೆ ರಿಕಾಲ ಬಲ ಎಸ್ ನಮ್ದಲ್ಲಿ ಆಚೆ ಹೋಗು ನೀನು ಆಚೆ ಜೋರಾಗಿ ಅನ್ಯ ಭಾಷೆ ಮಾತಾಡ್ಕೊಂಡು Chikaka makuraka takarava katakara. Louder speaking. ಜೋರಾಗಿ ಹೇಳ್ತಿದ್ದೀವಿ. Hallelujah. Hallelujah. All the people are looking at me. ಎಲ್ಲರೂ ನನ್ನೇ ನೋಡ್ತಿದ್ದಾರೆ. Bus is stopped. ಬಸ್ ಸ್ಟಾಪ್ ಆಯ್ತು. They said, what happened to you? ಏನು? I told the witness. ನಾನು ಅವಾಗ ಸಾಕ್ಷಿ ಹೇಳ್ಬಿಟ್ಟೆ. Because I have stomach pain. Jesus said that if you have sickness, you pray, you will heal. ಯೇಸು ಸ್ವಾಮಿ ಹೇಳಿದ್ರೆ ನಾನು ಹೊಟ್ಟೆ ನೋವಿತ್ತು ಯೇಸು ಸ್ವಾಮಿ ಹೇಳಿದ್ರೆ ಕಾಯಿಲೆ ಇದ್ರೆ ಪ್ರೇಯರ್ ಮಾಡು ಅಂತ ನಾನು ಮಾಡಿದೆ. I'm praying. ನಾನು ಪ್ರೇಯರ್ ಮಾಡ್ತಿದ್ದೆ. Now I heal. ನನಗೆ ಗುಣ ಆಗಿದ್ದೀನಿ ಅಂತ ಹೇಳಿದ್ರು. On that area, I already shared the gospel. ಹಾಲೆಲೂಯಾ. ಅಲ್ಲೂ ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ. Hallelujah. Lot of people believe in Jesus Christ. ಯೇಸು ಸ್ವಾಮಿ ಎಷ್ಟೋ ಜನ ನೋಡಿ. Hallelujah. So wherever you may be, ನೀನು ಎಲ್ಲೇ ಇರು don't fear the situation. ಪರಿಸ್ಥಿತಿ ನೋಡಿ ಅದ್ರ If you have sickness, ನಿನ್ನ ಹತ್ರ ಕಾಯಿಲೆ ಇದೆಯಾ cast out. ಆಚೆ ಹಾಕೋದನ್ನ. Hallelujah. ಹಾಲೆಲೂಯಾ. Satan is always trying to give you problem. ಯಾವಾಗೂ ಸೈತಾನ ಪ್ರಯತ್ನ ಮಾಡ್ತಾನೆ ನಿಮ್ಗೆ ಸಮಸ್ಯೆ ಕೊಡಕ್ಕೆ. Hallelujah. Hallelujah. But you have AK-47. ನಿಮ್ಮ ಹತ್ರ AK-47 ಇದೆ, AK-47 gun. ಗನ್ ಇದೆ. If you challenge, ನೀನ್ ಚಾಲೆಂಜ್ ಮಾಡಿದ್ರೆ lion come, tiger come, I will kill. ಯಾವ್ದೇ ಲಯನ್ ಟೈಗರ್ ಯಾವ್ದೇ ಬಂದ್ರೆ ನೀನ್ ಚಾಲೆಂಜ್ ಮಾಡಿ ಗನ್ ಇಂದ Go with the ready. ರೆಡಿಯಾಗಿ ಹೋಗಿ. If lion coming, ಲಯನ್ ಬಂದು they can shoot. ಶೂಟ್ ಮಾಡ್ರಿ. Don't fear. ಭಯ ಪಡ್ಬೇಡ ಲಯನ್ ನೋಡಿ. Don't fear to lion. ಲಯನ್ ನೋಡಿ ಭಯ ಪಡ್ಬೇಡ. Lot of the people are fearing of the coronavirus and are going somewhere. ಹಾಲೆ ಅನೇಕ ಜನರು ಕೊರೋನಾ ವೈರಸ್ ಎದುರ್ಕೊಂಡು ಎಲ್ಲ ಊರ್ ಸೇರ್ಕೊಂಡವ್ರು. ಹಾಲೆಲೂಯಾ. Hallelujah. Hallelujah. But we have to pray. ನೀವು ಪ್ರೇಯರ್ ಮಾಡಿ. Hallelujah. Hallelujah. Don't fear. ಭಯ ಪಡ್ಬೇಡ. Faith and the fear is the very opposite. ನೀವು ಯೇಸು ಒಳಗಿರೋ ನಂಬಿಕೆ ಮತ್ತೆ ಸೈತಾನ್ ಮೇಲೆ ಇರೋ ಭಯ ಇವೆರಡಕ್ಕೂ ಬಹಳ ಆಕಾಶ ಭೂಮಿ ಅಷ್ಟು ಅಂತರ ಇದೆ. If you fear ನೀವೇನಾದ್ರೂ ಭಯ to ಪಟ್ರೆ Satan, ಸೈತಾನ್ಗೆ any sickness, ಅಥವಾ ಕಾಯಿಲೆಗೆ or about your financial problems, ಹಣಕಾಸು ವಿಷಯಕ್ಕೆ about a child, about a child, about a husband, about a ಗಂಡ wife, ಬಗ್ಗೆ ಹೆಂಡತಿ ಬಗ್ಗೆ ಕೆಲಸದ ಬಗ್ಗೆ ಯಾವ್ದ್ರ ಬಗ್ಗೆ ಆದ್ರೂ ನೀವೇನಾದ್ರೂ ಭಯ ಪಟ್ರೆ and about your life, ನಿಮ್ ಜೀವನದ ಬಗ್ಗೆ fear, ನೀವೇನಾದ್ರೂ ಭಯ ಪಟ್ರೆ you cannot be get the miracle. ನೀವು ಅದ್ಭುತ ಹೊಂದ್ಕೊಳಕ್ಕಾಗಲ್ಲ ಔಟ್ ಅಂತ. ಹಲ್ಲೆಲೂಯಾ. ಸ್ತೋತ್ರ. You cannot get the miracle. ಅದ್ಭುತ ನೀವು ಹೊಂದ್ಕೊಳಕ್ಕಾಗಲ್ಲ. But you know the problems about you. ನಿನಗೆ ಗೊತ್ತು ನಿಮ್ಮ ಮೇಲೆ ಸಮಸ್ಯೆ ಇದೆ ಅಂತ. But if you say ನೀನ್ ಹೇಳ್ದೆ this problem is small, ಈ ಸಮಸ್ಯೆ ಚಿಕ್ಕದು, my faith is big. ನನ್ನ ನಂಬಿಕೆ ದೊಡ್ಡದು ಅಂತ ಹೇಳ್ಬೇಕು. So Jesus said, ಯೇಸು ಸ್ವಾಮಿ ಹೇಳ್ತಾರೆ if you command the mountain, ನೀವೇನಾದ್ರೂ ಬೆಟ್ಟಕ್ಕೆ ನೀವು ಆಜ್ಞೆ ಮಾಡೋದಾದ್ರೆ ನನ್ನ by ಹೆಸರಲ್ಲಿ faith, ನಂಬಿಕೆಯಲ್ಲಿ you will remove. ಅದು ಅಲ್ಲಾಡುತ್ತೆ, ಮೂವ್ ಆಗುತ್ತೆ, ಮುಂದೆ You may be ಹೋಗುತ್ತೆ. financial problem. ನಿಮಗೆ ಹಣಕಾಸು ತೊಂದರೆ ಇರ್ಬೋದು, You may be TB cancer. ನಿಮಗೆ ಟಿಬಿ ಕ್ಯಾನ್ಸರ್ You may ಇರ್ಬೋದು, be coronavirus disease. ಕೊರೋನಾ ವೈರಸ್ ಇರ್ಬೋದು. But ಆದ್ರೆ what you have to say, ನೀವೇನ್ ಹೇಳ್ಬೇಕು? I have authority. ನನಗೆ ಅಧಿಕಾರ ಉಂಟು. This authority coming from heaven. ಈ ಅಧಿಕಾರ ಪರಲೋಕದಿಂದ It ಬಂದಿದೆ, is in me. ನನ್ನೊಳಗಿದೆ. I command you ನಾನು ಆಜ್ಞೆ ಮಾಡ್ತಾ in ಇದ್ದೀನಿ the name of Jesus. ಯೇಸು ಹೆಸರಲ್ಲಿ Bodam! ಬಡಕಾಲರು Bodam! ಶರಣಾಗು In ನನಗೆ the name of Jesus. ಯೇಸು ಹೆಸರಲ್ಲಿ. Financial come. ಹಣವೇ ಬಾಲಿನ In the name of Jesus. ಯೇಸು ಹೆಸರಲ್ಲಿ ಬಾಲಿನ. Your headache heal. ತಲೆನ ಗುಣ ಆಗು In the name of Jesus. ಯೇಸು ಹೆಸರಲ್ಲಿ. Your chest pain heal. ಎದೆನೋವು In the name of Jesus. ಯೇಸು ಹೆಸರಲ್ಲಿ. Your leg pain heal. ಕಾಲ ಗುಣ In the name of Jesus. ಯೇಸು ಹೆಸರಲ್ಲಿ. Your back pain heal. ಸೊಂಟ ನೋವು ಯೇಸು. Hallelujah. ಹಲ್ಲೆಲೂಯಾ. You have to speak hallelujah. Hallelujah, hallelujah. ಸ್ತೋತ್ರ, ಸ್ತೋತ್ರ. In the name of Jesus, I heal, I heal, I heal. ಕಾಲ ಗುಣ ಅಂತ ಹೇಳಿ You say like this. ಹೇಳಿತ್ತ. Hallelujah. Hallelujah. Then what will happen? ಅವಾಗ ಏನಾಗುತ್ತೆ? You pray 1 hour, 2 hour, half an hour, unless if you not get on the spot healing, continue praying. ನೀವು ಅಲ್ಲಿ ಗುಣ ಆಗೋವರೆಗೂ 1 ಅವರ್, ಅರ್ಧ ಗಂಟೆನ, ಮುಕ್ಕಾಲು ಗಂಟೆನ ಹೇಳ್ತಾನೆ ಇರಿ, ಪ್ರಾರ್ಥನೆ ಮಾಡ್ತಾನೆ ಇರಿ, If you ಆಜ್ಞೆ cannot ಮಾಡ್ತಾನೆ able ಇರಿ. to, ಹಲ್ಲೆಲೂಯಾ. if you cannot able to get up, ನಿಮಗೆ ಎದ್ದೇಳಕ್ ಆಗ್ತಾ ಇಲ್ಲ, sleep. ಮಲ್ಕೊಳ್ಳಿ. In the name of Jesus, heal, 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 heal. In the name. ಗುಣ ಅಂತ ಹೇಳಿ ಮಲ್ಕೊಂಡೆ ಪ್ರೇಯರ್ ಮಾಡ್ರಿ. By faith, continue speak. ನಂಬಿಕೆಯಲ್ಲಿ ಹೇಳ್ತಾ ಇರಿ. After what will happen? ಆಮೇಲೆ ಏನಾಗುತ್ತೆ? You will get healed. ನಿಮ್ಗೆ ಗುಣ ಆಗುತ್ತೆ. Hallelujah. 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 Because ಕಾರಣ Jesus giving power. ಯೇಸು ಸ್ವಾಮಿ ನಿಮಗೆ ಪವರ್ Jesus ಕೊಟ್ಟಿದ್ದಾರೆ, giving authority. ಅಧಿಕಾರ ಕೊಟ್ಟಿದ್ದಾರೆ. Where is that authority and power? ಅಧಿಕಾರ ಶಕ್ತಿ ಎಲ್ಲಿದೆ? Where? ಎಲ್ಲಿದೆ? Name of ನಮ್ಮೊಳಗಿದೆ, Jesus. ಯೇಸು ಒಳಗಿದೆ, Name of ಯೇಸು ಹೆಸರಲ್ಲಿದೆ.
ಆ ಯೇಸು- Name of Jesus. ಯೇಸು ಹೆಸರಲ್ಲಿದೆ. Name of Jesus is the power. ಯೇಸು ಹೆಸರಲ್ಲಿ ಪವರ್ ಇದೆ. Name of Jesus, Satan will go. ಯೇಸು ಹೆಸರಲ್ಲಿ ಸೈತಾನ. Name of Jesus, cancer will go. ಯೇಸು ಹೆಸರಲ್ಲಿ ಕ್ಯಾನ್ಸರ್ ಕೂಡ ಆಗುತ್ತೆ. Name of Jesus, whatever problem it will solve. ಯೇಸು ಹೆಸರಲ್ಲಿ ಏನೇ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ. Hallelujah. Hallelujah. Name of Jesus is above all name. ಯೇಸುವಿನ ಹೆಸರು ಎಲ್ಲಾ ನಾಮಗಳಿಂದ ಎಲ್ಲಾ ಕಾಯಿಲೆ ಸಮಸ್ಯೆಗಳ ಹೆಸರಿಗಿಂತಲೂ ದೊಡ್ಡದಾದ He ಹೆಸರು. is the one name. ಟಿಬಿ ಅನ್ನೋದೊಂದು ಹೆಸರು. Cancer is the one name. ಕ್ಯಾನ್ಸರ್ ಅನ್ನೋದೊಂದು ಹೆಸರು. Corona is the one name. ಕೊರೋನಾ ಅನ್ನೋದೊಂದು ಹೆಸರು. Headache is the one name. ಮಲೇರಿಯಾ ಒಂದು ಹೆಸರು. Arthritis is the one name. ಆರ್ಥ್ರೈಟಿಸ್ ಒಂದು ಹೆಸರು. In that name, above all name. ಎಲ್ಲಾ ನಾಮಗಳಿಗಿಂತ ದೊಡ್ಡ ನಾಮ ಉಂಟು. Financial problems one name. ಹಣಕಾಸು ಸಮಸ್ಯೆ ಅನ್ನೋದೊಂದು ಹೆಸರು. Name of Jesus is a higher name. ಎಲ್ಲ ಹೆಸರುಗಳಿಗಿಂತ ಯೇಸು You have to say name of Jesus, go down. ಯೇಸು ಹೆಸರಲ್ಲಿ ಶರಣಾಗಂತ Go ಹೇಳಿ down. ಬಡಗಾಲ I command you. ಆಜ್ಞೆ I have authority. ಒಗ್ಗು ನೀನು ಯೇಸು ಹೆಸರಲ್ಲಿ ನನಗೆ ಅಧಿಕಾರ ಉಂಟಂತ ಹೇಳು. Then ಆಗ your sickness will or problem will say, ಅವಾಗ ನಿಮ್ಗೆ ಕಾಯಿಲೆ ಸಮಸ್ಯೆ ನಿಮಗೆ ಹೇಳುತ್ತೆ. where from you get this authority? Tell me. ಎಲ್ಲಿಂದ ಅಧಿಕಾರವನ್ನು ಹೊಂದಿಕೊಟ್ಟೆ ಅಂತ ಕೇಳುತ್ತೆ ಅದ್ ಕಡೆ. Luke chapter 10 verse 18 and 19, 20. Read it. Luke 10:18. Hallelujah. ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. Amen. Hallelujah. Hallelujah. Read in English. Jesus said to them, Jesus said to them, I was watching Satan I watched the Satan fall from heaven fall from the heaven as a lightning. like a lightning storm. Amen. Hallelujah. See, See, I have given to you I given to you authority authority to treat on the and serpent, trapped on the serpent tread on the serpent and scorpion and the scorpion and over all power over all power of the all enemy. power Of the enemy. of the enemy, And and nothing will nothing will in any way any way at you. harm at you. Harm at you. Hallelujah. 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 Harm at you. Harabashara. Hallelujah. Hallelujah. That authority given to us. ಅಧಿಕಾರ ಯೇಸು ಸ್ವಾಮಿ ನಮಗೆ ಕೊಟ್ಟರು. Hallelujah. ಹರಬಶರ. Jesus said, ಯೇಸು ಸ್ವಾಮಿ ಹೇಳಿದರು, I see the Satan falling down ಏನು ಸೈತಾನ್ ನೋಡ್ತಾ ಇದ್ದೀನಿ. like a lightning storm. Hallelujah. Hallelujah. ಸಿಡಿಲಿನಂತೆ ಕೆಳಗೆ ಬಿದ್ದಿದ್ದು ನಾನು ನೋಡಿದೆ ಪರಲೋಕದಿಂದ. I give you authority. ನಾನು ಅಧಿಕಾರ ನಿಮಗೆ ಕೊಟ್ಟಿದ್ದೀನಿ. Authority I giving you. ಅಧಿಕಾರ ಕೊಟ್ಟಿದ್ದೀನಿ. When the problems, financial problem and sickness problem, husband-wife problems and the headache problems, if you're asking where from this authority getting, you can say in the name of Jesus. ಯಾವ ಕಾಯಿಲೆ ಸಮಸ್ಯೆಗಳು ಗಂಡದ್ದು ಫ್ಯಾಮಿಲಿದು ಹಣದ ಸಮಸ್ಯೆಗಳು ಬರುವಾಗ ನೀವು ಗದರಿಸುವಾಗ ಎಲ್ಲಿಂದ ಅಧಿಕಾರ ತಗೊಂಡೆ ಅಂತ ಕೇಳುವಾಗ ನೀವು ಯಾಕೆ ಹೇಳಿ ಲೂಕ 10:18-19 ಹಾಲೆಲೂಯಾ. Yes, say about. This authority giving me. ದೇವರ ಅಧಿಕಾರ ಕೊಟ್ಟಿದ್ದಾರೆ. I command you. ನಾನು ಆಜ್ಞೆ ಮಾಡ್ತಾ Get ಇದ್ದೀನಿ. out. ಆಚೆ ಹೋಗಿ. Sometimes ಕೆಲವೊಂದು ಸಾರಿ some wife ಕೆಲವೊಂದು ಹೆಂಡತಿಯರು is speaking to the husband. ಗಂಡನಿಗೆ ಹೇಳ್ತಾರೆ ಕಚ 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 ಅಂತಾರೆ. Then what husband has to say? ಆಮೇಲೆ ಹಸ್ಬೆಂಡ್ ಏನ್ ಹೇಳ್ತಾರೆ, Going to be. ಅವ್ನು ಹೊಡಿಯಕ್ಕೆ ಹೋಗ್ತಾನೆ. No. ಹೊಡಿಬೇಡ್ರಿ, This is Satan. ಅದು ಸೈತಾನ್ದು. What do you have to say? ನೀವೇನ್ ಹೇಳ್ಬೇಕು? In the name of Jesus. In the name of Hey, Jesus. you speaking that. Stop. ಯೇಸು ಹೆಸರಲ್ಲಿ ಕಚ ಕಚ ಅಂತ ಅದು ಆತ್ಮನೆ ಆಚೆ ಹೋಗಿ ಶರೀರ ಬಿಟ್ಟು. Hallelujah. Hallelujah. We have to say like this. ಹಿಂಗೆ ಹೇಳ್ಬೇಕು. And ಅದ್ರ ಜೊತೆಗೆ some wife or some husband ಕೆಲವೊಂದು ಹಸ್ಬೆಂಡ್ very angry ಕೋಪ ಬರುತ್ತೆ. and a bit bang. ಹೆಂಡತಿ ಹೊಡೆಯಕ್ಕೆ ಹೋಗ್ತಾರೆ ಅಂತ ಕೇಳಿ ಹೊಡಿತಾರೆ. Then what I have to say? ಹೆಂಡತಿ ಏನ್ ಹೇಳ್ಬೇಕು ಅವಾಗ? Don't go to fight again. ಈ ತಿರ್ಗಾ ಎದುರಿಗೆ ಹೋಗಿ ಫೈಟ್ ಮಾಡಕ್ ಹೋಗ್ಬೇಡ. In the name of Jesus. ಯೇಸು ಹೆಸರಲ್ಲಿ. Oh, you pitying spirit. ಒದಿಯ ಸೈತಾನ. Oh, you angry spirit. ಕೋಪದ ಆತ್ಮನೆ. Get up. ಅದನ್ನ ಬಿಟ್ಟು ಆಚೆ ಹೋಗು. Get up. Get out. Come on. ಆಜ್ಞೆ ಮಾಡ್ರಿ. Hallelujah. You know ನಿಂಗೆ ಗೊತ್ತಾ where from this angry coming? ಇವೆಲ್ಲ ಕೋಪ ಎಲ್ಲಿಂದ ಬರ್ತವೆ? Who giving the angry? ಈ ಕೋಪ ಯಾವತ್ತು ಕೊಟ್ಟಿದ್ದು? Jesus or your Satan? ಸೈತಾನ ಜೀಸಸ್? ಸೈತಾನ. Tell me who? ಅವನನ್ನೇ ಕೊಟ್ಬಿಟ್ರೆ. ಹಲ್ಲೆಲೂಯಾ. Who? ಯಾರು ಕೊಟ್ಟಿದ್ದೇನೆ? Satan. ಸೈತಾನ. Then you have to command. ನೀನು ಆಜ್ಞೆ ಮಾಡಾಗ ಒಳಗೆ ಸೈತಾನ ಇದ್ದಾರೆ. Hallelujah. Hallelujah. Then what will happen? ಆಮೇಲೆ ಏನಾಗುತ್ತೆ?
that person will be very calm. ಆವಾಗ ವ್ಯಕ್ತಿ ಹಂಗೆ ಕೂಲ್ ಆಗ್ತಾನೆ. Hallelujah. ಸೈತಾನ್ ಬಿಟ್ಟು ಹೋಗ್ತಾರೆ ಕೂಲ್ ಆಗ್ತಾನೆ. Hallelujah. 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 And you know, ನಿಮಗೆ ಗೊತ್ತಾ? and there's the one person ಒಬ್ಬ ವ್ಯಕ್ತಿ ಇದ್ದ, too much did not want to see the believers. Did not want to see the believers. Those who believers, those who pray to the Jesus, did not want to see. ಒಬ್ಬ ವ್ಯಕ್ತಿ ಇದ್ದ, ಯೇಸು ನಂಬಿರೋರು ವಿಶ್ವಾಸಿಗಳಂದ್ರೆ ನೋಡಿದ್ರೆ ಇಷ್ಟ ಆಗ್ತಿರಲ್ಲ ಹಂಗೆ. So they are prayer. The believers are pray in very big ground. ಗ್ರೌಂಡ್ ಅಲ್ಲಿ ವಿಶ್ವಾಸಿಗಳು ಪ್ರೇಯರ್ ಮಾಡ್ತಾ ಇದ್ರು. Very big ground. ದೊಡ್ಡ ಗ್ರೌಂಡ್. And this person is too much angry about the believers. ಈ ವ್ಯಕ್ತಿ ಆ ವಿಶ್ವಾಸಿಗಳು ನೋಡಿ ಪ್ರೇಯರ್ ಮಾಡೋರು ನೋಡಿ ಬಹಳ ಕೋಪ ಬಂದ್ಬಿಡ್ತು. That person is a very powerful person. ಒಳ್ಳೆ ಪವರ್ಫುಲ್ ಆಗಿರುತ್ತೆ He ವ್ಯಕ್ತಿ. beaten to some believers. ಕೆಲವು ವಿಶ್ವಾಸಿಗಳು ಹೊಡೆದ. But again and again they are praying much. ತಿರ್ಗಾ ಪ್ರೇಯರ್ ಮಾಡಕ್ ಜಾಸ್ತಿ ಪ್ರೇಯರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. Then he went to jungle. ಅವಾಗ ಅವ್ರು ಕಾಡಿಗೆ ಹೋದ. He bring the mad elephant. Elephant. ಒಂಥರ ಹುಚ್ಚಾಗಿರೋದು ತಿಕ್ಲು ತರ ಆಗ್ತಿರೋದು ಆನೆ ತಗೊಂಡ್ಬಂದ. Bring the elephant. ಆನೆಲ್ಲ ಕರ್ಕೊಂಡ್ಬಂದ. And this elephant, wherever it's going, they're killing to the people. ಈ ಸರಿಯಾಗಿ ಇಲ್ಲದಿರೋ ಕಾರಣಕ್ಕೆ ಆನೆ ಎಲ್ಲೇ ಹೋದ್ರು ವ್ಯಕ್ತಿ ಮನುಷ್ಯರನ್ನ ಸಾಯಿಸ್ತಾ ಇತ್ತು. Then this elephant bring in that ground. ಗ್ರೌಂಡ್ ಹತ್ರ ಆನೆ ಕರ್ಕೊಂಡ್ಬಂದ್ಬಿಟ್ಟ ಅವನು. And elephant came. ಆನೆ ಬಂತು. All the people said, "Oh, mad elephant, mad elephant." ಹುಚ್ಚಾಗಿರೋದು ಸರಿ ತಲೆ ಸರಿ ಇಲ್ಲದ ಆನೆ ಬಂದ್ಬಿಟ್ಟೈತೆ ಅಂತ ಅಂದ್ರು. They fear. ಎಲ್ಲರೂ ಎದುರು Pastor is standing. ಪಾಸ್ಟರ್ ನಿಂತಿದ್ರು. In the name of Jesus Christ. ಯೇಸು ಕ್ರಿಸ್ತನ ಹೆಸರಲ್ಲಿ. You mad elephant. ಹುಚ್ಚು ಆನೆ Bow down. ಮಡಕಾಲರು. One word is speaking. ಒಂದೇ ವರ್ಡ್ ಹೇಳಿದ್ರು. ಅದಕ್ಕೆ ಹಾಲೆಲೂಯಾ ಹಾಲೆಲೂಯಾ Hallelujah. ಹಾಲೆಲೂಯಾ. Then ಆವಾಗ that person surprised. ಆಗ ಆ ವ್ಯಕ್ತಿ ಕರ್ಕೊಂಡ್ ಬಿಟ್ಟಿದ್ದಲ್ಲ ಅವನಿಗೆ ಆಶ್ಚರ್ಯ. I am not speaking, it's a joke, it's a reality happened. ಮಾಡ್ತಾ ಇಲ್ಲ, ರಿಯಲ್ ಆಗಿ ಹೇಳ್ತಾ ಇರೋದು. Then that person surprised. ಅವಾಗ ಆಶ್ಚರ್ಯ ಆಯ್ತಾ ವ್ಯಕ್ತಿಗೆ. Ayo, this mad elephant ಈ ಹುಚ್ಚಾಗಿರಂತ ಆನೆ ಸಹ obeying this pastor. ಈ ಪಾಸ್ಟರ್ ಮಾತಿಗೂ ವಿಧಿ ಆಗುತ್ತಲ್ಲ. Hallelujah. Hallelujah. Then all the believer again increasing. ಇನ್ನು ವಿಶ್ವಾಸಿಗಳು ಅವ ಜೋರಾಗಿ ಶಬ್ದ ಮಾಡಕ್ ಸ್ಟಾರ್ಟ್ And ಮಾಡಿದ್ರು. that person also come to Jesus Christ. ಆ ವ್ಯಕ್ತಿನೇ ಹೆಸರು ನಂಬ್ಕೊಂಡ. Hallelujah. 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 The name of the Jesus. ಯೇಸು ಕ್ರಿಸ್ತನ ಹೆಸರು Above all names. ಎಲ್ಲಾ ಹೆಸರುಗಳಿಗೆ You have to understand. ಅರ್ಥ ಮಾಡ್ಕೊಂಡ್ರೆ. Hallelujah. So that Jesus ಅದಕ್ಕೆ says, ಯೇಸು ಸ್ವಾಮಿ ಹೇಳ್ತಾರೆ, your faith, ನಿನ್ನ ನಂಬಿಕೆ it will be like a mustard seed. ನೀನ್ ಸಾಸಿವೆ ಕಾಳಷ್ಟಿರ್ಬೋದು. But if you put in the ground, ನೀನು ಭೂಮಿಯಲ್ಲಿ ಅದು ಹಾಕೋದೇ ಆದ್ರೆ it will grow more than the other tree. ಹಾಲೆಲೂಯಾ, ಬೇರೆ ಮರಕ್ಕಿಂತ ದೊಡ್ಡ ಎಮ್ಮರವಾಗಿ ಬೆಳೆಯುತ್ತೆ. More than the other tree. ಬೇರೆ ಮರಕ್ಕಿಂತ ದೊಡ್ಡ. But looking the very small. ಬೀಜ ನೋಡಿದ್ರೆ ಸಣ್ಣದು. But after putting in the ground, ಆದ್ರೆ ಭೂಮಿಯಲ್ಲಿ ಹಾಕಿದ ತಕ್ಷಣ, after working, ಅದು ಕಾರ್ಯದಲ್ಲಿ ಬಂದ ತಕ್ಷಣ, after putting ಹಾಕಿದ ಮೇಲೆ ground, ಭೂಮಿಯಲ್ಲಿ what's the ground? ಗ್ರೌಂಡ್ ಅಂದ್ರೇನು? Your heart. ನಿನ್ನ ಹೃದಯ. Then this will grow. ಅದು ಬೆಳೆಯುತ್ತೆ. ಬೆಳೆಯುತ್ತೆ. More than other tree. ಎಲ್ಲಾ ಮರಗಳಿಗಿಂತ ಜಾಸ್ತಿ ಬೆಳೆಯುತ್ತೆ. And that mustard seed branch, ಆ ಸಾಸಿವೆ ಕಾಳದು ಕೊಂಬೆಗಳು, three the bird are staying. ಸಾಸಿವೆ ಕಾಳು ಸಾಸಿವೆ ಮರದ ಕೊಂಬೆಗಳು ಸುತ್ತ ಇದು ಇರ್ತ ಪಕ್ಷಿಗಳಿರ್ತಾವೆ. Bird are staying. ಪಕ್ಷಿಗಳು lot of animal are taking the shadow from that. ಅಲ್ಲಿ ಆ ಮರದ ನೆರಳು ಅನೇಕ ಪ್ರಾಣಿಗಳು ರೆಸ್ಟ್ ತಗೊಳ್ತಾರೆ, ಕೆಳಗೆ ಕುತ್ಕೊಂಡು. And lot of people are getting a fruit. ಅನೇಕ ಜನಕ್ಕೆ ಫ್ರೂಟ್ ಸಿಗುತ್ತೆ. Very big tree become. ಒಳ್ಳೆ ದೊಡ್ಡ ಮರ. But looking the mustard seed. ಆದ್ರೆ ಸಾಸಿವೆ ಕಾಳು ಚಿಕ್ಕದಾಗಿರುತ್ತೆ. But after putting ground, ಅದು ಯಾವಾಗ ಗ್ರೌಂಡ್ ಒಳಗೆ ಹಾಕಿದಾಗ ಅದ್ರದ್ದು ರಿಯಾಲಿಟಿ ಗೊತ್ತಾಗುತ್ತೆ. becoming big. ಅದು ದೊಡ್ಡದಾಗುತ್ತೆ. Your faith will be very small. ನಂಬಿಕೆ ಚಿಕ್ಕದಿರ್ಬಾರ್ದು. Hallelujah. 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 Try to understand. ಅರ್ಥ ಮಾಡ್ಕೊಳ್ಳಿ. Your faith may be very small ನಿನ್ನ ನಂಬಿಕೆ ಚಿಕ್ಕದಿರ್ಬಾರ್ದು. inside your heart. ನಿನ್ನ ಹೃದಯದೊಳಗೆ. But this mustard seed you have to put in the ground. ಆದ್ರೆ ನಿನ್ನ ಹೃದಯದೊಳಗೆ ಸಣ್ಣ ನಂಬಿಕೆ, ಸಾಸಿವೆ ಕಳಷ್ಟು ನಂಬಿಕೆ ಇರ್ಬೋದು. ಆ ಸಾಸಿವೆ ಅನ್ನೋದ ಗ್ರೌಂಡ್ ಅಲ್ಲಿ ಹಾಕ್ಬೇಕು. You have to put in practice. ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. Name of the Jesus you have to practice. ಯೇಸು ಹೆಸರಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಆ ನಂಬಿಕೆನ. By your faith.
ನಂಬಿಕೆ ಮುಖಾಂತರ Miracles will take place. ಅದ್ಭುತಗಳು ಸ್ಟಾರ್ಟ್ ಆಗ್ತವೆ. Healing will take place. ಆ ಗುಣ ಆಗುತ್ತೆ. Hallelujah. 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 Sign and wonder will take place. ಅದ್ಭುತ ಸೂಚಕ In ಕಾರ್ಯಗಳು the name of Jesus. ಯೇಸು ಹೆಸರಲ್ಲಿ. Hallelujah. 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 So, ಆದ ಕಾರಣ don't fear. ಭಯ ಪಡಬೇಡ. Whatever problem coming, ಏನೇ ಸಮಸ್ಯೆ ಇರ್ಬೋದು, whatever difficulty coming, ಏನೇ ಕಷ್ಟ ಇರ್ಬೋದು, don't fear. ಭಯ ಪಡಬೇಡ. Apply the name of the ಯೇಸು Jesus. ಹೆಸರನ್ನ apply Pray the name of the ಯೇಸು Jesus. ಹೆಸರು prayer Cast out the name of the ಯೇಸು Jesus. ಹೆಸರು ಗದರಿಸು. Jesus giving authority. ಯೇಸು ಸ್ವಾಮಿ ಅಧಿಕಾರ ಕೊಡ್ತಾರೆ. Hallelujah. Hallelujah. Jesus giving authority. ಯೇಸು ಸ್ವಾಮಿ ಅಧಿಕಾರ ಕೊಡ್ತಾರೆ. Hallelujah. ಓ ರಭ Get ಶರಣ. authority you apply. ನೀವು ಆ ಅಧಿಕಾರವನ್ನು ಉಪಯೋಗಿಸಿ. Hallelujah. Hallelujah. Not only that. ಅದಷ್ಟೇ ಅಲ್ಲ. Hallelujah. Hallelujah. The Jesus said this. ಯೇಸು ಸ್ವಾಮಿ ಹೇಳಿದ್ರು. In Romans chapter 16:20 says it. Romans chapter 16:20. Romans 16:20. ಮತ್ತೊಬ್ಬರು ಹಾಕಿದ ಅಸ್ತಿವಾರದ ಮೇಲೆ ಕಟ್ಟಬಾರದೆಂದು ಮನಸ್ಸು Romans ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿದು ಜಜ್ಜಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. Hallelujah. Hallelujah. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಹಾ. ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. Amen. Peace of the God will be crushed the head of the Satan by your Hallelujah. neck. ಆಮೆನ್. ಶಾಂತಿದಾಯಕನಾದ ದೇವರು ನಿಮ್ಮ ಕಾಲಿನ ಉಪಯೋಗಿಸಿ ಸೈತಾನನ ತುಳಿಸ್ತಾರೆ. Hallelujah. 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 ಓ ರಭ ಶರಭ. By the peacefulness, ಸಮಾಧಾನ. it will crush the head of the Satan. Hallelujah. ಶಾಂತಿದಾಯಕನ ದೇವರು ಅಂದ್ರೆ ಸಮಾಧಾನ ಅನ್ನೋದು ಸೈತಾನ ತಲೆಯನ್ನು ಚಚ್ಚುತ್ತೆ. Hallelujah. Hallelujah. If you're getting a peace, ನಿನಗೆ ಸಮಾಧಾನ. every part of the Satan is destroyed. Hallelujah. ನಿನಗೆ ಸಮಾಧಾನ ಸಿಗ್ತಾ ಇದೆ ಅಂದ್ರೆ ಸೈತಾನೆಲ್ಲ ಕಾರ್ಯ ನಾಶ In ಆಗುತ್ತೆ. your heart, there's no peace. Getting the kolabala, you have to understand that Satan is doing. ನಿನ್ನ ಹೃದಯದಲ್ಲಿ ಸಮಾಧಾನ ಇಲ್ಲ, ಕಳವಳ ಆಗ್ತಾ ಇದೆ ಅಂದ್ರೆ ಸೈತಾನದೇನೋ ಹಸ್ತಾ ಇದೆ ಅಂತ ತಿಳ್ಕೊಂಡ್ರೆ Oh, what will happen tomorrow? ಓ, Oh, what will ಏನಾಗುತ್ತೆ, happen ನಾಳೆ this day? ಏನಾಗುತ್ತೆ, What is ನಾಳೆ it? No ಏನಾಗುತ್ತೆ? peace. ಸಮಾಧಾನ ಇಲ್ಲ. And you have to understand, oh, Satan brings peace. ಓ ಸೈತಾನ ಏನೋ ಸಮಥಿಂಗ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ Try to your heart peace. ನಿನ್ನ ಹೃದಯನ ಸಮಾಧಾನ ಆಗಕ್ ನೋಡು. After you getting a peace, ಯಾವಾಗ ನಿನ್ನ ಹೃದಯದ ಸಮಾಧಾನ ಆಗುತ್ತೋ whatever problem, difficulty coming, command Jesus. ನಿನ್ನ ಹೃದಯ ಸಮಾಧಾನ ಆದ ತಕ್ಷಣ ಏನ್ ಸಮಸ್ಯೆ ಇದೆ ಅದನ್ನ ಯೇಸು ಹೆಸರು ಕಮೆಂಟ್ ಮಾಡು. Hallelujah. Hallelujah. It will heal. ಅದು ಗುಣ ಆಗುತ್ತೆ. It will heal. ಗುಣ ಆಗುತ್ತೆ. Hallelujah. Hallelujah. So, the name of the Jesus is very powerful. ಯೇಸು ಹೆಸರಲ್ಲಿ ಪವರ್ ಇದೆ. Hallelujah. So don't think that when I am alone, my mother is not there, my brother is not there, I have no money. Oh, what to do, God? No. ನೀವು ಒಬ್ಬಟ್ಟಿಗಳಾಗಿರ್ತೀಯ. ನನ್ನ ಅಣ್ಣ ತಮ್ಮಂದಿರಿಲ್ಲ. Hallelujah. ನಮ್ಮ ಅಮ್ಮ ಇಲ್ಲ. ನಾನು ಒಬ್ಬಟ್ಟಿಗಳಾಗಿದ್ದೀನಿ, ಹಣ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ನೀ ಚಿಂತೆ ಮಾಡ್ತಿರ್ಬೋದು. No, don't do that. ಅದ್ ಮಾಡಕ್ ಹೋಗ್ಬೇಡ. Don't think I am alone. ನಾನು ಒಬ್ಬಟ್ಟಿಗಳು ಯಾರೂ ಇಲ್ಲ ಅಂತ ಚಿಂತೆ ಮಾಡ್ಬೇಡ. Jesus is forever. ಯೇಸು ಸ್ವಾಮಿ ಯಾವಾಗಲೂ ಶಾಶ್ವತವಾಗಿ ನಿನ್ನ ಜೊತೆಗೆ ಇರ್ತಾರೆ. Matthew chapter 28 verse 28. 28, 18, 19, 20. Read it. 28. 18, 19, 20. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಹಾ. ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಹಾ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಹಾ. ನೋಡಿರಿ, ಹಾ. ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. Amen. Hallelujah. 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 Jesus said this. ಯೇಸು ಸ್ವಾಮಿ ಹೇಳಿದ್ರು, Heaven and earth, all authority is me. ಪರಲೋಕ ಭೂಲೋಕದ ಎಲ್ಲಾ ಅಧಿಕಾರ ನನ್ನ ಕೈಯಲ್ಲಿದೆ. I give you. ನಾನು ಅದಕ್ಕೆ ನಿನಗೆ ಕೊಡ್ತೀನಿ. Hallelujah. Here not telling about for the only to the past. ಪಾಸ್ಟರ್ ಅಂತ ಇಲ್ಲಿ ಬರ್ದಿದ್ಯಾ? Hallelujah. Here written about those who believe in me. Hallelujah. Jesus came to them and spoke to them and said, all authority has been given to me in heaven and on earth. Hallelujah. Hallelujah. Go therefore, Go therefore, make disciple make disciple all of the nations, all of the nations, baptize them baptize them into the name of in the Father. name of the Father, Son, Holy Spirit. Amen. Hallelujah. Hallelujah. And read. Teach them Teach them to obey all things
Oh, to obey all the commandments. that I have commanded you. I have told you. See, See, I am with you I am with you always, always, even to even to the the end of the age. end of the age, end of the after destroy of the world, I will with you. ಇಡೀ ಪ್ರಪಂಚ ನಾಶ ಆಗೋರು ನಾನು ನಿನ್ ಜೊತೆಗೆ ಇರ್ತೀನಿ. Hallelujah. Hallelujah. Jesus is here not saying that I will be with you and only Sunday, only Friday. No. ಯೇಸು ಸ್ವಾಮಿ ಯಾವತ್ತು ಹೇಳಲ್ಲ ಫ್ರೈಡೆ ಮಾತ್ರ ನಿನ್ ಜೊತೆಗೆ ಚರ್ಚಿಗೆ ಬಾ, ಸಂಡೇ ಮಾತ್ರ ಚರ್ಚಿಗೆ ಬಂದಾಗ ಇರ್ತೀನಿ, ಹಂಗೆಲ್ಲ No. ಯಾವಾಗ ಇರ್ತೀನಿ, Wherever you are, ಎಲ್ಲಾದ್ರೂ ಇರು, I am with you. ನಾನು ನಿನ್ ಜೊತೆಗೆ ಇರ್ತೀನಿ. So Jesus said, I have authority. ನನಗೆ ಅಧಿಕಾರ ಉಂಟು, I give you. ನಾನು ನಿನಗೆ ಕೊಟ್ಟಿದ್ದೀನಿ. Go. ಹೋಗು. Where will you go? ಎಲ್ಲೋ Jesus telling you go. ಯೇಸು ಸ್ವಾಮಿ ಹತ್ರ ಹೋಗು ಅಂತ. Where will you go? ಎಲ್ಲಿ ಹೋಗ್ತೀರಾ? Where? ಎಲ್ಲಿ ಹೋಗ್ತೀರಾ? Where Shankar Brother will go? ಶಂಕರ್ ಬದರ್ ಎಲ್ಲಿ ಹೋಗ್ತಾರೆ? His workplace. ಕೆಲ್ಸದ ಜಾಗಕ್ಕೆ ಹೋಗ್ರಿ, Go there. ಅಲ್ಲಿ ಹೋಗ್ರಿ. If see any person sickness, ಯಾವ್ದಾದ್ರು ಕಾಯಿಲೆ ಇರೋ ವ್ಯಕ್ತಿ ಕಂಡ್ರೆ, oh, you believe Jesus? I will pray. ಬಿಲೀವ್ ಯೇಸು ಸ್ವಾಮಿ ನಂಬು, ಪ್ರೇಯರ್ ಮಾಡ್ತೇನೆ ಅಂತ ಹೇಳಿ Pray. ಪ್ರೇಯರ್ ಮಾಡ್ರಿ, Healing will take place. ಕೂಡ ಆಗುತ್ತೆ. Hallelujah. Hallelujah. No need there, no need in that place, pastor. ಅಲ್ಲಿ ಪಾಸ್ಟರ್ ಬೇಕಾಗಿಲ್ಲ ಆ ಜಾಗದಲ್ಲಿ. Hallelujah. Hallelujah. Pray. ಪ್ರೇಯರ್ It ಮಾಡ್ರಿ, will heal. ಗುಣ ಆಗುತ್ತೆ. Because Jesus said, ಯೇಸು ಸ್ವಾಮಿ I am with you. ನಾನು ಜೊತೆಗಿದ್ದೀನಿ ಅಂತ ಹೇಳ್ಬಿಟ್ಟಾರಲ್ಲ, Go. ಹೋಗ್ರಿ, Teach them. ಬೋಧಿಸಿ ಅವ್ರು ಯೇಸು ಸ್ವಾಮಿ ಬಗ್ಗೆ. What you need to teach. ಏನು What will teach? ಏನ್ ಬೋಧಿಸ್ತೀರಾ? What will teach? ಏನ್ ಬೋಧಿಸ್ತೀರಾ? ಅದೇ ನಮ್ಮ Teaching means the name of Jesus. Tell to people, person, name of the Jesus, your problem will solve. Believe it will solve. ನೀವ್ ಹೇಳಿ ಯೇಸು ಸ್ವಾಮಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ರಿ, ಬಿಲೀವ್ ಮಾಡ್ರಿ, ನಾನು ಪ್ರೇಯರ್ ಮಾಡ್ತೀನಿ, ಗುಣ ಆಗುತ್ತೆ, ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ರಿ. Hallelujah. Hallelujah. You get freely the power. ನೀವು ಫ್ರೀ ಉಚಿತವಾಗಿ ದೇವರದ ಪವರ್ ಹೊಂದ್ಕೊಂಡಿದ್ದೀರಾ, ಶಕ್ತಿನ. Free में तुम power मिला. ಉಚಿತವಾಗಿ ದೇವರ ಶಕ್ತಿ ಸಿಕ್ಕಿದೆ, Give freely. ಫ್ರೀ ಆಗಿ ಅವ್ರಿಗೆ ಕೊಡಿ. Hallelujah. Hallelujah. You get freely power from Jesus. Give freely to those who need. ಉಚಿತವಾಗಿ ನೀವು ಪವರ್ ಹೊಂದ್ಕೊಂಡಿದ್ರೆ ಉಚಿತವಾಗಿ ಕೊಡಿ ಜನಕ್ಕೆ. Hallelujah. Hallelujah. Then what will happen? ಆಮೇಲೆ ಏನಾಗುತ್ತೆ? They will say, oh, thank you, Jesus. ಓ ಅವಾಗ ಥ್ಯಾಂಕ್ ಯು ಜೀಸಸ್ ಅಂತ ಹೇಳಕ್ ಸ್ಟಾರ್ಟ್ First ಮಾಡ್ತಾರೆ. they will say thank you, Jesus. ಫಸ್ಟ್ ಹೇಳ್ತಾರೆ ಓ ಯೇಸಪ್ಪ ಸ್ತೋತ್ರ ಅಂತಾರೆ. Second, ಎರಡನೇದು thank you, brother. ಯಾರಿಗೆ ಮಾಡಿರ್ತಾರೋ ಅವ್ರಿಗೆ ಥ್ಯಾಂಕ್ ಯು ಬ್ರದರ್ ಸಿಸ್ಟರ್. Through you, Jesus helped ನಿಮ್ಮ me. ಮುಖಾಂತರ ಯೇಸು ಸ್ವಾಮಿ ಹೆಲ್ಪ್ ಮಾಡಿ. Hallelujah. Hallelujah. Then what that person will do? ಅವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ? They will love to Jesus. ಆ ವ್ಯಕ್ತಿ ಜೀಸಸ್ ನ ಲವ್ ಮಾಡ್ತಾನ, ಪ್ರೀತಿ ಮಾಡ್ತಾನ. They will love to Jesus. Yes. ಆತನು ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾನೆ. Yes. ಮಾಡ್ತಾನೆ. They will hate you. यीशु को प्यार करके आपको नफरत करेगा? ಆ ಯೇಸು ಸ್ವಾಮಿನ ಪ್ರೀತಿ ಮಾಡಿ ನಿಮ್ಗೆ ಹಿಂಸೆ ಮಾಡ್ತಾರ? No. ಇಲ್ಲ. If that person to love to Jesus, the 100% that person love to you. ಯೇಸು ಸ್ವಾಮಿ ಆ ವ್ಯಕ್ತಿ ಯೇಸು ಸ್ವಾಮಿನ ಪ್ರೀತಿ ಮಾಡ್ತಿರೋದಲ್ಲ, ನಿನ್ನೂ ಪ್ರೀತಿ ಮಾಡ್ತಾನೆ. Hallelujah. Hallelujah. Because through you, Jesus is working. ನಿನ್ನ ಮುಖಾಂತರ ಯೇಸು ಸ್ವಾಮಿ ಕೆಲಸ ಮಾಡಿರ್ತಾರೆ. That person will not go anywhere. ಎಲ್ಲಿ ಹೋಗಲ್ಲ ವ್ಯಕ್ತಿ. He will come with you. ನಿನ್ನ ಹತ್ರನೇ वो तुम्हारे पीछे आएगा. ನಿನ್ನ ಹತ್ರನೇ ಬರ್ತಾನೆ. Hallelujah. 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 So ಆದ ಕಾರಣ it is not telling of the pastor, it is telling of the older believers. ಎಲ್ಲ ವಿಶ್ವಾಸಿಗಳು ಹೇಳ್ತಾರೆ, ಬರೀ ಪಾಸ್ಟರ್ಗಳು. Hallelujah. Hallelujah. Go. ಹೋಗಿ Jesus' name. ಯೇಸು ಹೆಸರಲ್ಲೇ Whenever problem, difficulty, see. ಎಲ್ಲಾದ್ರೂ ಸಮಸ್ಯೆ ಕಷ್ಟಗಳು ಕಂಡಿತ Pray. ಪ್ರೇಯರ್ ಮಾಡ್ರಿ, It will be healed. ಗುಣ ಆಗುತ್ತೆ. Hallelujah. 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 Get authority giving to ಆ us. ಅಧಿಕಾರ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. Authority giving to us. Hallelujah. Don't forget. ಅಧಿಕಾರ ಮರಿಬೇಡಿ. Don't forget. ಆ ಅಧಿಕಾರ ಮರಿಬೇಡಿ. Whatever problem, difficulty you have. ನಿನ್ನ ಹತ್ರ ಏನ್ ಸಮಸ್ಯೆ ಕಷ್ಟಗಳು ಉಂಟೋ Come on. ಆಜ್ಞೆ ಮಾಡಿ ಆ ಸಮಸ್ಯೆಗೆ. In the name of Jesus. ಯೇಸು ಹೆಸರಲ್ಲಿ ಆಜ್ಞೆ ಮಾಡು. Heal. ಗುಣ ಆಗು. Family problem. ಕುಟುಂಬದ ಸಮಸ್ಯೆ, Husband wife problem. ಗಂಡ ಹೆಂಡತಿ ಪ್ರಾಬ್ಲಮ್, Heal. ಗುಣ ಆಗು. Children not obey the father mother. Heal. ಆದ್ರೆ ಮಕ್ಕಳು ತಂದೆ ತಾಯಿಗಳು ವಿದ್ಯಾರಾಗಲ್ಲ, ಗುಣ ಆಗು ಯೇಸು. Hallelujah. Hallelujah. Namaste. Say. ವಿನಯ್ ಮಾನಸೆ. What's your name? ಶ್ವೇತಾ. Sweta. Sweta. If not obey the father mother, ತಂದೆ ತಾಯಿಗಳು ವಿದ್ಯಾರಾಗಿಲ್ಲ what ಅಂದ್ರೆ mother father will say? ಏನ್ ಮದರ್ In the name of Jesus Christ. ಯೇಸು ಹೆಸರಲ್ಲಿ Disobedience spirit. ಹಾಲೆಲೂಯಾ. ಅವಿಧೇಯತೆ ಆತ್ಮನೇ Get out. ಆಚೆ ಬಾ ಮಕ್ಕಳು. Get out. ಆಚೆ ಬಾ ಮಕ್ಕಳು Give ಬಿಟ್ಟು it peace. ಅವ್ರಿಗೆ ಸಮಾಧಾನ ಉಂಟು. Hallelujah. 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 If money is not coming,
ಹಣ ಬರ್ತಾ ಇಲ್ಲ, ಸ್ಟಾಕ್ ಆಗಿದೆ ಅಂದ್ಕೊಳ್ಳಿ. What will happen? Even You doing to some company, ನೀವೇನೋ ಯಾವ್ದೋ ಕಂಪ್ನಿಯಲ್ಲಿ ಕೆಲಸ money is ಮಾಡಿದ್ರೆ not coming. ಹಣ ಬರ್ತಾ In ಇಲ್ಲ. the name of Jesus, ಯೇಸು ಹೆಸರಲ್ಲಿ I command money. ಏ ಹಣ Come. ಆಜ್ಞೆ ಬರ್ತೀನಿ, ಬಾ ನೀನು, Come. ಬಾ ನೀನು. I believe. ನಾನು ನಂಬ್ತಾ ಇದ್ದೇನೆ, You will come. ನೀ ಬರ್ತೀಯ, Come. ಬಾ ನೀನು, Come. ಬಾ ನೀನು. You will come. ಬರುತ್ತೆ, ನಂಬಿದ್ದೀನಿ. Hallelujah. Hallelujah. But if you think, ನೀವ್ ಹಿಂಗೆ ಯೋಚನೆ ಮಾಡ್ತೀರಿ, I pray 1 time, 2 time. ಒಂದ್ಸರಿ 2 ಸರಿ ಪ್ರಾರ್ಥನೆ ಮಾಡಿದೆ, Oh, it must be like that. ಯಾಕ ಬರ್ತಾ ಇಲ್ಲ ಅದು? It will not come. ಅದ್ ಬರಲ್ಲ, It will not come. ಅದ್ ಬರಲ್ಲ. If you think I pray 2-3 times not coming, if you think like that, it will not come. ಒಂದ್ 2-3 ಸರಿ ಪ್ರೇಯರ್ ಮಾಡಿದೆ, ಯಾಕೋ ಬರ್ತಾ ಇಲ್ಲ ಏನೋ ಅಂತ ಆತರ ಅಪನಂಬಿಕೆ ಪಟ್ರೆ, But Jesus said, ಯೇಸು ಸ್ವಾಮಿ ಹೇಳ್ತಾರೆ, don't doubt. ನೀನ್ ಏನೇ ಪ್ರೇಯರ್ ಮಾಡು, ಡೌಟ್ ಮಾಡಬೇಡ. Whatever from your mouth it is coming out, it will be work. ನಿಮ್ದು ಏನ್ ಬಾಯಿಂದ ಬರುತ್ತೋ ಅದೇ ಕೆಲಸ ಮಾಡುತ್ತೆ. Hallelujah. Hallelujah. Because you not say in your name. ನೀನ್ ನಿನ್ನ ಹೆಸರಲ್ಲಿ ಹೇಳಿರಲ್ಲ, तुम्हारा अपना नाम में नहीं बोला. ನಿನ್ನ ಹೆಸರಲ್ಲಿ ಆ ಶಬ್ದ ಹೇಳಿರಲ್ಲ, But you say the Jesus name. ಯೇಸು ಹೆಸರಲ್ಲಿ ಹೇಳಿದ್ಯಾ, Name of the Jesus, the money will be obeyed. ಯೇಸು ಹೆಸರಲ್ಲಿ ಹಣ ವಿಧಿ ಆಗುತ್ತೆ. Money will, the name of the Jesus, situation will obey. ನೀವು ಯೇಸು ಹೆಸರಲ್ಲಿ ಪರಿಸ್ಥಿತಿಗಳು ವಿಧಿಯಾಗ್ತಾರೆ, ಬಗ್ಗುತ್ತೆ. Name of the Jesus, stone will obey. ಹಾಲೆಲೂಯ. ಯೇಸು ಹೆಸರಲ್ಲಿ ಕಲ್ಲು ಬಗ್ಗುತ್ತೆ. Name of the Jesus, wind will obey. ಯೇಸು ಹೆಸರಲ್ಲಿ ಗಾಳಿ ಬಗ್ಗುತ್ತೆ, ಕೇಳ್ದಂಗೆ ಕೇಳುತ್ತೆ. Hallelujah. Hallelujah. You may be thinking, ನೀನ್ ಯೋಚನೆ ಮಾಡ್ತಿದ್ಯಾ, oh, the stone have no ear. ಓ ಕಲ್ಲಿಗೆ ಕಿವಿ ಇಲ್ಲ, ಹೆಂಗೆ ಅದು And ಬಗ್ಗುತ್ತೆ? land have no ear. ಭೂಮಿ, ಹಾಲೆಲೂಯ, ಭೂಮಿಗೆ ಕಿವಿ ಇಲ್ಲ, Have a listen. ಹೆಂಗ್ ಕೇಳಿಸ್ಕೊಳ್ತಪ್ಪ ಅದು? That is your mistake. ಅದ್ ನಿನ್ ತಪ್ಪು. But Jesus said, ಆ ಯೇಸು ಸ್ವಾಮಿ ಹೇಳ್ತಾರೆ, if I command the stone, ನಾನೇನಾದ್ರೂ ಕಲ್ಲಿಗೆ ಆಜ್ಞೆ ಮಾಡೋದಾದ್ರೆ stone will become a human being. ಅದು ಹಾಲೆಲೂಯ, ಕಲ್ಲು ಮನುಷ್ಯನಾಗಿ ಮಾತಾಡುತ್ತೆ. Hallelujah. ಹಾಲೆಲೂಯ. Non-living things will be obey the name of Jesus. ಯೇಸು ಹೆಸರಲ್ಲಿ ನಿರ್ಜೀವ ವಸ್ತುಗಳು ಮಾತನಾಡದೇ ಇರೋ Hallelujah. ಮಾತನಾಡದೇ ಇರೋ ವಸ್ತುಗಳು ವಿಧಿಯಾಗ್ತಾರೆ. Hallelujah. ಹಾಲೆಲೂಯ. Why? ಯಾಕೆ? Who said? ಯಾರು ಹೇಳಿದ್ರು? Jesus said. ಯೇಸು ಸ್ವಾಮಿ ಹೇಳಿದ್ರು. When the Jesus going to sitting in a donkey and going to the Jerusalem. ಯೇಸು ಸ್ವಾಮಿ ಯಾವಾಗ ಕತ್ತೆ ಮೇಲೆ ಕುತ್ಕೊಂಡು ಜೆರುಸಲೇಮಿಗೆ ಹೋಗ್ತಾ And the Sadducees, Pharisees saying, ಸದ್ದುಕಾಯರು ಫರಿಸಾಯರು ಹೇಳ್ತಾರೆ, oh, your disciples are Yeah. making sound. Stop them. ನಿಮ್ಮ ಶಿಷ್ಯರು ಏನು ಕೂಗ್ತಾ ಇದಾರೆ, ಬಹಳ ಸೌಂಡ್ ಮಾಡ್ತಾರೆ, ನಿಲ್ಸಕ್ಕೆ ಹೇಳು ಅಂತ And ಹೇಳ್ತಾರೆ. what Jesus said? ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ, Okay, I will stop. ನಾನು ಅವ್ರನ್ನ ನಿಲ್ಲಿಸ್ತೀನಿ, ಬಾಯಿನ ಕಟ್ತೀನಿ. If stone is out, ಅವ್ರನ್ನ ನಾನು ಮುಚ್ಚಿದ್ರೆ ಬಾಯಿ, ಕಲ್ಲು ನನಗೆ ಕೂಗುತ್ತೆ ನನ್ನ ವಿಷಯದಲ್ಲಿ. cannot stay. ಅದನ್ನ ನಾವು ಸ್ಟಾಪ್ ಮಾಡಕ್ಕಾಗಲ್ಲ. See. Hallelujah. Non-living things. ನಿರ್ಜೀವ ವಸ್ತು, ಜೀವ ಇಲ್ಲದೋ Jesus said it will shout. ಹಾಲೆಲೂಯ, ಅದು ಅರ್ಚುತ್ತಂತೆ. So, if not willing to, if you not willing to be shout the stone, then let my disciples shout. ನಿಮಗೆ ಆ ಸದ್ದುಕಾಯರಿಗೆ ಹೇಳ್ತಾರೆ ದೇವರು, ಯೇಸು ಸ್ವಾಮಿ, ನಿಮಗೆ ಕಲ್ಲು ಅರ್ಚಬಾರ್ದು, ಕೂಗಬಾರ್ದು ಅನ್ನೋದು ಆಸೆ ಇದ್ರೆ ಈ ಶಿಷ್ಯರೇ ಕೂಗಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳ್ತಾರೆ. ನಾನು ಅವ್ರನ್ನ ಸ್ಟಾಪ್ ಮಾಡಲ್ಲ. Hallelujah. 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 John the Baptist said, ಯೋಹಾನ ಹೇಳ್ತಾನೆ, you don't think that our father is the Abraham. ನೀವು ಯೋಹಾನ ಹೇಳ್ತಾರೆ, ಹಿಂಗೆ ಅಬ್ರಹಾಮನು ನಮ್ಮ ದೇವರಂತೆ ಅನ್ಕೋಬೇಡ್ರಿ. God can create from the stone to human being. ಹಾಲೆಲೂಯ. ದೇವರು ಕಲ್ಲಿನಿಂದ ಮನುಷ್ಯನ ಉಂಟು ಮಾಡಕ್ಕೆ ಸಾಧ್ಯ. Hallelujah. Hallelujah. It means that ಇದರ ಅರ್ಥ, in stone there's a life, ಆ ಕಲ್ಲಲ್ಲಿ ಜೀವ ಇದೆ ಅಂತ ಅರ್ಥ. not from the human side, ಹಾಲೆಲೂಯ. ಮನುಷ್ಯರ ಸೈಡ್ ಅಲ್ಲ, but from God's side. ಮನುಷ್ಯರು ನೋಡೋ ದೃಷ್ಟಿಯಲ್ಲಿ ಕಲ್ಲಲ್ಲಿ ಜೀವ ಇದೆ ಅಂತ ಹೇಳಕ್ಕಾಗಲ್ಲ, ದೇವರ ದೃಷ್ಟಿಯಲ್ಲಿ ಕಲ್ಲಲ್ಲೂ ಜೀವ ಇರುತ್ತೆ. Hallelujah. Hallelujah. Stone have ear, ಕಲ್ಲಿಗೂ ಕಿವಿ ಉಂಟು, wood have ear. ಮರಕ್ಕೂ ಕಿವಿ ಉಂಟು. They will obey the name of the ಯೇಸು ಹೆಸರಲ್ಲಿ ವಿಧಿಯರಾಗ್ತಾರೆ. Hallelujah. 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 So that Joshua said, ಅದಕ್ಕೆ Joshua going to fighting. ಯೆಹೋಶುವ ಫೈಟ್ ಮಾಡಕ್ ಹೋಗ್ತಾ ಇದ್ದಾನೆ. Sun is not going to set. ಸೂರ್ಯ ಮುಳುಗ್ತಾ ಇದ್ದಾನೆ, ಯುದ್ಧ ಇನ್ನೂ ಮುಗ್ದಿಲ್ಲ. Then what Joshua said? ಆಗ ಜೋಶುವ ಏನ್ ಹೇಳ್ತಾನೆ, Name of the Jehovah, stop you sun. ಯೇಸು ಯೆಹೋವನ ಹೆಸರಿನಲ್ಲಿ ಹೇಳ್ತಾ ಇದ್ರೆ, ಸೂರ್ಯನೇ ಮುಳುಗ್ಬೇಡ, ನಿಲ್ಲು ಅಂತ. There is stone. ಹಾಲೆಲೂಯಾ. ಅದು ಮುಳುಗ್ಲಿಲ್ಲ, ಸೂರ್ಯ Hallelujah. Hallelujah. See such a power of the name of the Jesus. ಪವರ್ ಯೇಸು ಹೆಸರಲ್ಲಿ. Hallelujah. Hallelujah. Today, ಇವತ್ತು you try to understand. ಅರ್ಥ ಮಾಡ್ಕೊಳ್ಳಿ.
Power of the name of the ಯೇಸು Jesus. ಹೆಸರಲ್ಲಿ ಪವರ್ ಇದೆ ಅಂತ. Hallelujah. Hallelujah. Power of the name of the ಯೇಸು Jesus. ಹೆಸರಲ್ಲಿ ಪವರ್ ಉಂಟು. Hallelujah. Hallelujah. Some person ಕೆಲವೊಬ್ಬ ವ್ಯಕ್ತಿಗಳು fearing the cancer, TB, AIDS. ಎಷ್ಟೋ ಜನ ಕ್ಯಾನ್ಸರ್, ಟಿಬಿಗೆ, ಏಡ್ಸ್ಗೆ ಭಯ ಪಡ್ತಾ ಇದಾರೆ. Oh. ಆ ಕಾಯಿಲೆ ದೊಡ್ಡದು, ಅದು ಹಾಲಲ್ಲಿ ಹಾನಿ ಅಂತ ಆತರೆಲ್ಲ ಭಯ ಪಡ್ತಾ ಇದಾರೆ. But ಆದ್ರೆ if he's speaking about Jesus, ಯೇಸು ಸ್ವಾಮಿ ಬಗ್ಗೆ ಹೇಳೋದಾದ್ರೆ ಏನಿಲ್ಲ ಯೇಸು ಮುಂದೆಲ್ಲೋ. even the believers also, ವಿಶ್ವಾಸಿಗಳು ಅಷ್ಟೇ little bit careless, ಹಾಲೆಲೂಯಾ. little bit making careless name of Jesus. ಯೇಸು ಹೆಸರನ್ನ ವಿಶ್ವಾಸಿಗಳು ಕೇರ್ಲೆಸ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, Don't ತಿರಸ್ಕರಿಸ್ತಾರೆ. neglect. ತಿರಸ್ಕರಿಸ್ಬೇಡ್ರಿ ಯೇಸು Don't ಹೆಸರನ್ನ. neglect. ಯೇಸು ಹೆಸರನ್ನ ತಿರಸ್ಕರಿಸ್ಬೇಡಿ. You know, when the name of the Jesus is speaking, then everything will be calm and quiet. ನೀವು ಅದನ್ನ In heaven. ಹಾಲೆಲೂಯಾ, ಯೇಸು ಹೆಸರು ಅಂತ ಬರುವಾಗ ಪರಲೋಕರು ಸೈಲೆಂಟ್ ಆಗುತ್ತದೆ. ಹಾಲೆಲೂಯಾ, Hallelujah. ಹಾಲೆಲೂಯಾ. Everything is calm and quiet. ಎಲ್ಲವೂ ಸೃಷ್ಟಿಗಳು ಪರಲೋಕ ಎಲ್ಲ ಸೈಲೆಂಟ್ ಆಗುತ್ತದೆ. Angels are becoming quiet. ಹಾಲೆ ದೇವದೂತರು ಸಹ ಸೈಲೆಂಟ್ ಆಗ್ತಾರೆ. Hallelujah. ಹಾಲೆಲೂಯಾ. You know that in the human being, how many population human being are, you know? ಜನಸಂಖ್ಯೆ ಎಷ್ಟಿದೆ ಗೊತ್ತಾ? All over the human being, ವರ್ಲ್ಡ್ all over the world. ಜನಸಂಖ್ಯೆ ಎಷ್ಟಿದ್ದಾರೆ ಪ್ರಪಂಚದಾದ್ಯಂತ? 3 or 4 billion. 3 to 4 ಬಿಲಿಯನ್. In heaven, ಪರಲೋಕದಲ್ಲಿ how many angels? ಎಷ್ಟು ದೇವದೂತರು? Uncountable. ಕೌಂಟ್ ಮಾಡಕ್ಕಲ್ಲ. ಹಾಲೆಲೂಯಾ. Hallelujah. 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 ಪರಲೋಕದಲ್ಲಿ ದೇವದೂತರು ಕೌಂಟೇ ಮಾಡಕ್ಕಾಗಲ್ಲ. ಹಾಲೆಲೂಯಾ. ಕೌಂಟ್ ಮಾಡಕ್ಕಾಗಲ್ಲ. ಹಾಲೆಲೂಯಾ. In this earth, a human being have countable. ಹಾಲೆಲೂಯಾ. ಈ ಭೂಲೋಕದಲ್ಲಿ ಜನನ ಕೌಂಟ್ ಮಾಡ್ಬೋದು, ಇಷ್ಟು ಜನಸಂಖ್ಯೆ ಅಂತ ಬರೆದಿಡ್ಬೋದು. ಪರಲೋಕದಲ್ಲಿ ಕೌಂಟ್ ಮಾಡಕ್ಕಾಗಲ್ಲ. ಕೌಂಟ್ಲೆಸ್ ದೇವರು. You cannot count angels. ಕೌಂಟ್ ಮಾಡಕ್ಕಾಗಲ್ಲ. Hallelujah. ಹಾಲೆಲೂಯಾ. Why I am speaking? ಯಾಕಿದೆ ಅಂತ ಇದ್ರೆ In the heaven, name of the Jesus coming. Every angel silent at the second minute, silent every. ಯೇಸು ಹೆಸರು ಅಂತ ಬರುವಾಗ ಪರಲೋಕದಲ್ಲಿ 1 ಸೆಕೆಂಡ್ ಅಲ್ಲಿ ದೇವದೂತರೆಲ್ಲ ಸೈಲೆಂಟ್ ಆಗ್ತಾರಂತೆ. Name of the Jesus. ಯೇಸು ಹೆಸರು ಅನ್ನೋ ಪದಕ್ಕೆ One, the neither cannot move. Will not move. ಒಂದು ಸಣ್ಣದು ಒಂದು ವಸ್ತುವನ್ನೇ ಅಲ್ಲಾಡಲ್ಲ ಅಲ್ಲಿ, ಹೋಗಲ್ಲ ಅಲ್ಲಿ. Hallelujah. Hallelujah. See, such a giving the respect, such a giving the honor, such a giving the glory. Name of Jesus. ನೋಡಿ ಯೇಸು ಹೆಸರಿಗೆ ಅಂತ ಎಂಥ ಬೆಲೆ, ಎಂಥ ಗೌರವ, ಎಂಥ ಮಹಿಮೆ ಅಲ್ಲಿ ಸಲ್ತಾ ಇದೆ. But here, ಇಲ್ಲಿ ಏನ್ ಮಾಡ್ತಾರೆ believers, ವಿಶ್ವಾಸಿಗಳು? Shikaramanava, name of the Jesus, name of the Jesus is speaking and praying. Some believers doing something, some believers doing something, Now- some believers doing something. ನಾವಿಲ್ಲಿ ರಕಲಾಭ ಶಕರಾಭ ಅಂತ ಮಾತಾಡ್ತಿದ್ರೆ ಕೆಲವೊಂದು ವಿಶ್ವಗಳು ಅವ್ರದೇ ಲೋಕದಲ್ಲಿ ಇರ್ತಾರೆ, ಇನ್ನೊಬ್ರು ಇನ್ನೊಂದು Praying in the name of Jesus. ಅವ್ರು ಯೇಸು ಹೆಸರಲ್ಲ ಪ್ರೇ ಮಾಡ್ತಿದ್ವಾಗ ಏನೇನೋ ಅವ್ರ ಪ್ರಪಂಚ ಇರುತ್ತೆ. Opening eyes and seeing. ಕಣ್ಣುಗಳು ಬಿಟ್ಟುಕೊಂಡು ನೋಡ್ತಾ ಇರ್ತಾರೆ. Not giving the respect and glory to ದೇವರಿಗೆ Jesus. ಬೆಲೆಗೆ ಮರ್ಯಾದೆ ಕೊಡಲ್ಲ. Hallelujah. 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 You have to understand. ಅರ್ಥ ಮಾಡ್ಕೊಳ್ಳಿ. Hallelujah. Name of the Jesus is power. ಯೇಸು ಹೆಸರಲ್ಲಿ ಪವರ್ ಉಂಟು. You have to give the respect and honor and the glory to the name of the Jesus. ಯೇಸು ಹೆಸರಿಗೆ ಬೆಲೆ, ಗೌರವ, ಮಹಿಮೆ ಸಲ್ಲಿಸಬೇಕು. Hallelujah. Hallelujah. If in your house, ನಿನ್ನ ಮನೆಯಲ್ಲಿ if some the minister coming, ಯಾವ್ದಾದ್ರೂ ಒಬ್ಬ ಅಧಿಕಾರಿ ಬಂದ MLA ಅಂದ್ಕೊಳ್ಳಿ, what do you do? ಏನ್ ಮಾಡ್ತೀರಿ? ಸಾರ್ please, ಬಾಗ್ಲಿಗೆ ಕೊಡ್ತೀರಾ ಅಥವಾ ಸಾರ್ ಅಂತ ಏನಾದ್ರು ಒಳಗಡೆ ಕಾರ್ದು ಚೇರ್ ಹಾಕ್ತೀರಾ? Requesting. ಹಾಲೆಲೂಯಾ. ಹಾಲ ವರ್ಷ ತರಲ್ಲ ರಿಕ್ವೆಸ್ಟ್ ಮಾಡ್ತೀರಾ? Hallelujah. ಹಾಲೆಲೂಯಾ. See, understand. ಅರ್ಥ ಆಯ್ತಾ? Hallelujah. ಹಾಲೆಲೂಯಾ. Understand. ಅರ್ಥ ಆಯ್ತಾ? See, this earthly minister who have only 3 billion or 4 billions money, you expect him to he will help. He will give you some money, so they give me sponsor. ಏನೋ ಒಂದು 3 ಬಿಲಿಯನ್ ಅಷ್ಟಿರೋದಕ್ಕೆ ಅವ್ನು ಒಂಚೂರು ಅಧಿಕಾರಿ ಬಂದ್ರೆ ಏನಾದ್ರೂ ಅವ್ನಿಂದ ಸಿಕ್ಕುತ್ತೆ ಅಂತ ಅವ್ನಿಗೆ ಬಹಳ ಮರ್ಯಾದೆ ಕೊಟ್ಟು ಒಳ ಕರ್ಕೊಂತೀವಿ. But
Jesus say, ಯೇಸು ಸ್ವಾಮಿ ಹೇಳ್ತಾರೆ, I give you every authority. ಅಧಿಕಾರನೇ ನಿನಗೆ ಕೊಟ್ಟಿದ್ದೀನಿ, I give you every power. ನಿನಗೆ ಪವರ್ ಕೊಟ್ಟಿದ್ದೀನಿ. In that name you make you useless. ಅಂತ ಹೆಸರನ್ನ ನೀನು ಪ್ರಯೋಜನ ಇಲ್ಲ ಮಾಡ್ತಾ ಇದ್ದೀನಿ. Ask forgiveness to Jesus. ಯೇಸು ಸ್ವಾಮಿ ಹತ್ರ ಕ್ಷಮಾಪಣೆ ಕೇಳು. Ask forgiveness to Jesus. ಯೇಸು ಸ್ವಾಮಿ ಹತ್ರ Sorry Jesus, in your name I neglect. ನಾನು ಯೇಸಪ್ಪ ತಪ್ಪಾಯ್ತು, ನಿನ್ನ ಹೆಸರನ್ನ ನೆಗ್ಲೆಕ್ಟ್ ಮಾಡಿದೆ. From today onwards, ಇವತ್ತಿಂದ ನೀವು I will not do. ನಾನು ಮಾಡಲ್ಲ ಯೇಸಪ್ಪ. Sorry Jesus. ಯೇಸಪ್ಪ ತಪ್ಪಾಯ್ತಪ್ಪ. Sorry, Jesus. ಯೇಸಪ್ಪ ತಪ್ಪಾಯ್ತು ಅಂತ ಕೇಳ್ರಿ, ಕ್ಷಮಾಪಣೆ ಕೇಳ್ರಿ. Because you too much did neglect You- and are not giving the respect the name of Jesus. ಯೇಸು ಹೆಸರನ್ನ ತುಂಬಾ ನೆಗ್ಲೆಕ್ಟ್ ಮಾಡಿದ್ರ, ಬೆಲೆ ಕೊಟ್ಟಿಲ್ಲ, ಮರ್ಯಾದೆ ಕೊಟ್ಟಿಲ್ಲ, ಆತರ ಮಾಡಿದಿರಾ. Hallelujah. 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 When the some minister coming, when the some big officer coming, you give me respect to them. ಈ ಯಾವ್ದಾರ ಮಿನಿಸ್ಟರ್ಗಳು, ಯಾರ ಅಧಿಕಾರಿಗಳು ಬಂದ್ರೆ ನಮಸ್ಕಾರ ಮಾಡಿ ಬೆಲೆ ಕೊಡ್ತೀರಾ? To get from something. ಏನಾದ್ರು ಹೊಂದ್ಕೊಳಕ್ಕೆ? Even though you give me respect, your respect is no counting. That minister. ಹಾಲೆಲೂಯಾ. ನೀವು ಬೆಲೆ ಕೊಟ್ರು ಆ ಬೆಲೆಗೆ ಒಂದು ಮರ್ಯಾದೆ ಇರಲ್ಲ ಕೆಲಸ. Not giving. ಆ ಬೆಲೆ ಇದ್ದಿರಲ್ಲ, ಏನು ಕೊಡಲ್ಲ. But Jesus ಆದ್ರೆ ಯೇಸು ಸ್ವಾಮಿ giving the authority. ಯೇಸು ಸ್ವಾಮಿ ಅಧಿಕಾರ ಕೊಟ್ಟಿದ್ದಾರೆ. You disrespect his ನೀವು name. ಆ ಅಧಿಕಾರ ಕೊಟ್ಟಿರೋದಕ್ಕೆ ನೀವು ಗೌರವ ಇಲ್ದಂಗೆ ನಡ್ಕೊಳ್ತಾ ಇದ್ದೀರಿ. Hallelujah. Hallelujah. From today onwards, ಇವತ್ತಿಂದ ನೀವು decide. ತೀರ್ಮಾನ ತಗೊಳ್ಳಿ. I will not do that. ಅಪ್ಪ ಯೇಸು ಸ್ವಾಮಿಗೆ ನಾನು ಆ ತರ ಮಾಡಲ್ಲ, I will not do. ನನಗ್ ಮಾಡಲ್ಲ ಯೇಸಪ್ಪ. Name of the Jesus, I will not do. ಯೇಸು ಹೆಸರು ಮಾಡಲ್ಲ, ನಾನು I will give respect to the name of ಬೆಲೆ Jesus. ಕೊಡ್ತೀನಿ ಯೇಸು ಸ್ವಾಮಿಗೆ. Hallelujah. Hallelujah. Whatever I will do, name of the Savior. ನಾನು ಏನ್ ಮಾಡ್ತಿದ್ದೀನೋ ಅದು ಯೇಸು ಹೆಸರಲ್ಲೇ ಮಾಡ್ತೀನಿ. I will give respect. ಬೆಲೆ ಕೊಡ್ತೀನಿ ಯೇಸು ಸ್ವಾಮಿಗೆ. Hallelujah. Hallelujah. Give likewise. ಆ ತರ ಮಾಡಿ. Hallelujah. Hallelujah. Now you understand ಅಂತ ಆಯ್ತಾ? what's the name of the Jesus so powerful. ಯೇಸು ಹೆಸರಲ್ಲಿ ಏನ್ ಪವರ್ ಇದೆ. Hallelujah. Hallelujah. Jesus created everything. ಯೇಸು ಸ್ವಾಮಿ ಎಲ್ಲವನ್ನು ಉಂಟು ಮಾಡಿದ್ದಾನೆ. Jesus created you and I. ಯೇಸು ಸ್ವಾಮಿ ನಮ್ಮನ್ನು ಉಂಟು ಮಾಡಿದ್ದಾನೆ. But still now you are believing Jesus, but you are not giving respect to Jesus. ನೀವು ಆದ್ರೆ ನಮ್ಮನ್ನು ಯೇಸು ಸ್ವಾಮಿ ಉಂಟು ಮಾಡಿದ್ದಾರೆ, ಆದ್ರೆ ಯೇಸು ನಂಬ್ಕೊಂಡಿದ್ರೆ ಇದುವರೆಗೂ ನೆಟ್ಟು ಬೆಲೆ ಕೊಡ್ತಾ You are ಇದ್ದಾರೆ. taking lightly name of the Jesus. ಯೇಸು ಹೆಸರು ಬಹಳ ಸುಲಭವಾಗಿ ಎತ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ರ. That is your sin. ಅದು ನಿನ್ನ ಪಾಪವಾಗಿ That is your mistake. ನಿನ್ ತಪ್ಪದು. How much you giving respect the name of the Jesus, that much He will honor you, He will respect. ಎಷ್ಟು ನೀನು ಯೇಸು ಸ್ವಾಮಿಗೆ ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ನಡೀತೀಯೋ ಅಷ್ಟು ಬೆಲೆ ಈ ಲೋಕದಲ್ಲಿ ನಿನಗೆ ಸಿಗುತ್ತೆ. Hallelujah. Hallelujah. How much you disrespect the name of the Jesus, nobody will respect you. ಎಷ್ಟು ನೀವು ಯೇಸು ಹೆಸರನ್ನ ಕೀಳಾಗಿ ನೋಡಿ ಅದನ್ನ ಸುಲಭವಾಗಿ ತಗೊಂಡು ಮರ್ಯಾದೆ ಕೊಡಲ್ವೋ ಅಷ್ಟು ನಿಮ್ಮ ಹೆಸರು, ನಿಮ್ಮ ಬೆಲೆ ಮರ್ಯಾದೆ ನಿಮ್ಗೂ ಸಿಗಲ್ಲ. Hallelujah. Hallelujah. If you, how much you giving respect to the Jesus, ಯೇಸು ಸ್ವಾಮಿಗೆ ಎಷ್ಟು ಬೆಲೆ ಕೊಟ್ಟು ವಿಧೇಯರಾಗಿ ನಡ್ಕೊಳ್ತೀರೋ, in the king, in the queen, Amen. in the authority, Jesus will give you respect. Hallelujah. ರಾಜನ ಮುಂದೆ, ರಾಣಿಯರ ಮುಂದೆ, ಅಧಿಕಾರಿಗಳ ಮುಂದೆ ನಿಮಗೆ ಬೆಲೆ ಬರಂಗ್ ಮಾಡ್ತಾರೆ. Hallelujah. Hallelujah. You know the Shadrach, Meshach, Abednego. ನಿಮಗೆ ಗೊತ್ತಾ ಶದ್ರಕ್, ಮೇಷಕ್, ಅಬೇದ್ನೆಗೋ ಅಂತ 3 ವ್ಯಕ್ತಿಗಳಿದ್ರು. King said, ರಾಜ ಹೇಳ್ದ, go down in a temple, go down in the idol. ನನ್ನ ವಿಗ್ರಹಕ್ಕೆ ನೀನು ತಲೆ ಬಗ್ಗು ಅಂತ ಹೇಳ್ದ. These 3 said, ಈ 3 ವ್ಯಕ್ತಿಗಳು ಹೇಳ್ತಾರೆ, oh king, ಏ ರಾಜನೇ, whatever you said, ನೀನೇನೇನು ಅಧಿಕಾರ ಕೊಟ್ಟು ಹೇಳ್ತಾ ಇದೆಯೋ ಅಧಿಕಾರ we are not willing to give you answer. ನಾವು ಅದಕ್ಕೆ ಉತ್ತರ ಕೊಡಕ್ಕೂ ನಮಗೆ ಇಷ್ಟ ಇಲ್ಲ. But ಆದ್ರೆ even though we die, we will not go down. ನಾವು ಸತ್ರು ಪರವಾಗಿಲ್ಲ, ನಿನ್ನ ವಿಗ್ರಹಕ್ಕೆ ನಾವು ಅಡ್ಡ ಬೀಳಲ್ಲ ಅಂತ ಹೇಳ್ತಾರೆ. My God have power to save from your the fire. ನನ್ನ ದೇವರಿಗೆ ಶಕ್ತಿ ಉಂಟು, ನೀನು ಇಟ್ಟಿರಂತ ಬೆಂಕಿಯಿಂದ ನಮ್ಮನ್ನ If ರಕ್ಷಣೆ my ಮಾಡಕ್ಕೆ. God is not will to save, if die, mean let it be die. ಈ ದೇವರಿಗೆ ಚಿಂತೆ ಇಲ್ಲದೆ ನಮ್ಮನ್ನ ಬೆಂಕಿಯಲ್ಲಿ ಸಾಯಿಸಕ್ಕೆ ಅವಕಾಶ ಕೊಟ್ಟರು ತೊಂದರೆ ಇಲ್ಲ, ನಾವು ಸಾಯ್ತೀವಿ, ಆದ್ರೆ ನಿನ್ನ ವಿಗ್ರಹಕ್ಕೆ ನಾವು ಬಗ್ಗಲ್ಲ ಅಂತ ಹೇಳಿ. See, such a glory, such ನೋಡಿ a ಎಂತ respect. ಮಹಿಮೆ ಉಳ್ಳದ್ದು ದೇವರಿಗೆ ಮಾಡ್ತಿರೋ ಕಾರ್ಯಗಳವರು. Hallelujah. Hallelujah. Then king is very angry. ರಾಜನಿಗೆ ಇನ್ನೂ ಕೋಪ ಬಂದ್ಬಿಡ್ತು. Oh, you speaking me like this? ನನಗೆ ಹಿಂಗ್ ಮಾತಾಡ್ತಾ ಇದೆಯಾ ನೀನು? Make them fire 7 times. ಆದ್ರೆ 1 ಪಟ್ಟು ಜಾಸ್ತಿ ಇತ್ತು ಬೆಂಕಿ, 7 ಪಟ್ಟು ಜಾಸ್ತಿ ಮಾಡಿದ್ರು. ಅದ್ರ ಲಾಕನಂದ್ರು They make 7. 7 ಪಟ್ಟು ಬೆಂಕಿ ಉರಿ ಜಾಸ್ತಿ ಮಾಡಿದ್ರು. These 3 bind a hand and a leg. 3 ವ್ಯಕ್ತಿಗಳ ಕೈಕಾಲನ್ನು ಕಟ್ಟಿಯಾಗಿತ್ತು. And take and are going to put in the fire. ಈ 3 ವ್ಯಕ್ತಿಗಳ ತಗೊಂಡು ಹೋಗ್ಬಿಟ್ಟು ಬೆಂಕಿಯಲ್ಲಿ ಹಾಕಬೇಕು. Taking the 1 person and are going to put. ಒಂದು ವ್ಯಕ್ತಿನ ತಗೊಂಡೋಗಿ ಹಾಕುವಾಗ
This going to put person they due to the flaming of the fire he also. Amen. Hallelujah. ಯಾರು ಆ ಬೆಂಕಿಯಲ್ಲಿ ಹಾಕಕ್ ಹೋಗ್ತಾರಲ್ಲ ವ್ಯಕ್ತಿಗಳು ಸಿಪಾಯಿಗಳು ಅವರು ಅದು ಅಬೆಗೆ ಆ ಬೆಂಕಿ ಅಬೆಗೆ ಅವ್ರನ್ನ ಅದ್ರೊಳಗೆ ಬಿದ್ರು He also died. ಅವರು ಸತ್ತರು He died. ಅವನ್ ಸತ್ತ ಹಾಕದವ್ರು Shadrach, Meshach, Abednego fell down in the fire. ಶತ್ರಕ್ ಮೇಷಕ್ ಅಬಿದ್ದಾಗ ಬೆಂಕಿಯಲ್ಲಿ ಹೋದ್ರು But ಆದ್ರೆ fire burned, they break his chain in Amen. the binding. ಏನು ಕೈ ಕಾಲು ಕಟ್ಟಿದ ಚೈನ್ ಇದೆಯೋ ಅದು ಮಾತ್ರ ಬೆಂಕಿಯಲ್ಲಿ ಅದು ಉರ್ದ್ಬಿಟ್ಟು ಆ ಬೆಂಕಿಯಲ್ಲಿ ಕಟ್ಟಾಗಿತ್ತು In his ear, ಒಂದು one ತಲೆ also ಕೂದಲು not ಸಹ burned. ಸುಟ್ರಿಲ್ಲ. Hallelujah. 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 Then there is a God appear. ಅವ್ರು 3 ಜನರ ಮಧ್ಯದಲ್ಲಿ 4ನೇ ವ್ಯಕ್ತಿಯಾಗಿ ದೇವರಲ್ಲಿ ಪ್ರತ್ಯಕ್ಷ ಆದ್ರು ಬೆಂಕಿಯಲ್ಲಿ. Before see this God, ये God को नहीं देखने से पहले, ಈ ದೇವರನ್ನ ನೋಡೋದಕ್ಕಿಂತ ಮುಂಚೆ what king said, ರಾಜ ಏನ್ ಹೇಳಿದ? I am the one who I am. ನಾನೊಬ್ಬನೇ ಲೋಕಕ್ಕೆಲ್ಲ Put ರಾಜ. them. Put them in the fire. ಬೆಂಕಿಯಲ್ಲಿ ಹಾಕ್ರೆ I will see who is going to do ನಾನ್ it. ನೋಡ್ತೀನಿ ಯಾವನು ಬಂದು ಇವ್ರನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ದ ರಾಜ. When the God is appear, ಯಾವಾಗ 4ನೇ ವ್ಯಕ್ತಿಯಾಗಿ ಬೆಂಕಿಯಲ್ಲಿ ದೇವರ ಪ್ರತ್ಯಕ್ಷನಾದ್ನೋ what this king ರಾಜ did? ಏನ್ ಮಾಡ್ದೆ ಗೊತ್ತಾ? Ayo, ಅವ್ನ್ ನಿಂತ್ಕೊಂಡು ನೋಡೋ see. ನೋಡ್ರಿ ಅಲ್ಲಿ ಬೆಂಕಿಯಲ್ಲಿ I will not put down in a 3%. ನಾವೆಲ್ಲರೂ ಸೇರಿ 3 ಜನನೆಲ್ಲ ಬೆಂಕಿಯಲ್ಲಿ ಹಾಕಿದ್ದು. But where from the another person coming? ಇನ್ನೊಬ್ಬ ವ್ಯಕ್ತಿ ಕಾಣಿಸ್ತಾನಲ್ಲ. See. ನೋಡ್ರಿ ಅಲ್ಲಿ. Rise. ಅಲ್ಲೇ ಎದ್ದು ನಿಂತ್ಕೊಂಡು ನೋಡಕ್ ಸ್ಟಾರ್ಟ್ ಮಾಡ್ದ. His leg and the hand is tremble. ಕೈ ಕಾಲು ಅಲ್ಲಾಡಕ್ಕೆ ಸ್ಟಾರ್ಟ್ ಆದ. ಹಾಲೆಲ್ಲೂಯಾ. Then said, please come out. Shadrach, Meshach, Abednego. ಶತ್ರಕ್ ಮೇಷಕ್ ಆಚೆ ಬರ್ರಿ ಅಂತ ಕೂಗಿದ. They come out. ಅವ್ರು ಬಂದ್ರು. Bow down. ರಾಜ ಅವ್ರಿಗೆ ಬೋಂಡವನ. ಹಾಲೆಲ್ಲೂಯಾ. Hallelujah. What said before? ಏನ್ ರಾಜ ಮಾತಾಡಿದ? King say you bow down in my idol. ನನ್ನ ವಿಗ್ರಹಕ್ಕೆ ನೀನ್ ಮಣಕಾಲು ಅಂದ. Shadrach, Meshach, Abednego said no. ಶತ್ರಕ್ ಮೇಷಕ್ ಅಬಿದ್ದಾಗ ಹೇಳ್ದೆ ನಾನು ಅಡ್ಡ ಬೀಳಲ್ಲ ಅಂತ. Finally who bow down? ಯಾರು ಅಡ್ಡ ಬಿದ್ರು ಫೈನಲ್ ಆಗಿ? King bow down. ರಾಜ. ಹಲ್ಲೆಲೂಯಾ. Hallelujah. Why am I speaking to you? ಯಾಕೆ ಇದನ್ನ ಹೇಳ್ತಾ ಇದ್ದೀನಿ? If you just respect the name of Jesus, ನೀವು ಹೆಸರಲ್ಲಿ ಬೆಲೆ ಕೊಟ್ಟು ನೀವು ನಿಲ್ಲೋದೇ ಆದ್ರೆ who king, who honor, who the rich person will be saying, I take speaking. But if you stand firm in the name of Jesus, you will go down in ಹಲ್ಲೆಲೂಯಾ. ಯಾವುದೇ ರಾಜ ಇರ್ಬೋದು, ಓನರ್ ಇರ್ಬೋದು, ಯಾರು ಇರ್ಬೋದು, ಏನೆಲ್ಲ ಅಧಿಕಾರ ಉಪಯೋಗಿಸಕ್ ಮಾಡುವಾಗ್ಲೂ ನೀವು ಹೆಸರಲ್ಲಿ ನಿಲ್ಲೋದೇ ಆದ್ರೆ ಅವ್ರು ನಿಮಗೆ ಹೋಗ್ತಾರೆ. Hallelujah. 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 Give respect to the name of the Jesus. ಹೆಸರು ಬೆಲೆ ಕೊಡಿ. Don't neglect the name of the Jesus. ಹೆಸರನ್ನ ತಿರಸ್ಕಾರ It's a ಮಾಡಿ. very power. ಅದು ಪವರ್ಫುಲ್ ಆಗಿರುತ್ತದೆ. That person is lessening the name of Jesus. ಹೆಸರನ್ನ ಶಬ್ದ ಸತ್ತಾಗಿರೋ ಕಿವಿ ಕೇಳಿಸುತ್ತೆ. Hallelujah. Hallelujah. When I was in Odisha, ನಾನು ಒರಿಸ್ಸಾದಲ್ಲಿರುವಾಗ child died. ಅಲ್ಲಿ ಮಗು ಸತ್ತಾಗಿತ್ತು. Child died. ಮಗು He ಸತ್ತಾಗಿತ್ತು. said the name of the Jesus. ಹೆಸರು ಹೇಳಿದೆ. Arise, child. ಎದ್ದೇಳಿ ಅಂತ ಹೇಳಿದೆ. The child is arise. ಮಗುಗ್ ಜೀವ ಬಂತು. Hallelujah. 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 In the name of the Jesus. ಹೆಸರಲ್ಲಿ That arising. ಸತ್ತವರು Hallelujah. Hallelujah. Not only that. ಅದಷ್ಟೇ ಅಲ್ಲ. There's one sister called me that my daughter has died. Now 72 hours now. ಅಲ್ಲಿ ಬೇರೆ ಸ್ಟೇಟ್ ಇಂದ ಒಂದು ಸಿಸ್ಟರ್ ಕಾಲ್ ಮಾಡಿದ್ರು, ನನ್ನ ಮಗಳು ಸತ್ತೋಗಿ 72 ಗಂಟೆ ಆಗಿದೆ ಅಂತ. It is from the West Bengal. ವೆಸ್ಟ್ ಬಂಗಾಳದಿಂದ. He called me. ಮತ್ತೆ ತಂದೆ ತಾಯಿ ಕಾಲ್ ಮಾಡಿದ್ರು, ಫೋನ್ ಮಾಡಿದ್ರು. Please pray for my daughter. It is died 72 hours. ಹಾಲೆಲೂಯಾ. ದಯವಿಟ್ಟು ಪ್ರೇಯರ್ ಮಾಡಿ ನನ್ನ ಮಗಳು ಸತ್ತು 72 ಗಂಟೆ ಆಗಿದೆ ಅಂತ ಹೇಳಿದ್ರು. Doctor write that already died. ಹಾಲೆಲೂಯಾ. ಡಾಕ್ಟರ್ ಬರ್ದಾಗಿದೆ ಸತ್ತೋಗಿದ್ದಾಳೆ ಅಂತ. And a full cover. ಎಲ್ಲ ಕವರ್ ಮಾಡಿದ್ರಂತೆ. I said okay. ಆಯ್ತು ಸರಿ ಅಂದೆ ನಾನು. On the loudspeaker. ಲೌಡ್ ಸ್ಪೀಕರ್ ಆನ್ ಮಾಡು ಅಂದೆ ಮೊಬೈಲ್. And I put in his ear the mobile. ಆ ಮೊಬೈಲ್ ನ ಕಿವಿಗೆ ಇಡು ಅಂತ ಹೇಳಿದೆ. I command. ನಾನು ಕಮೆಂಟ್ ಮಾಡಿದೆ ಇಲ್ಲಿಂದಾನೆ. You dead spirit. ಸತ್ತೋಗಿರೋ ಆತ್ಮನೇ, Get out name of the Jesus. ಆಚೆ ಬಾ ನೀನು. Come in the life name of the Jesus. ನಿನಗೆ ಜೀವ ಬರಲಿಲ್ಲ. Come in the life name of the ಯೇಸು Jesus. ನಮ್ಮಲ್ಲಿ ಜೀವ ಬರಲಿ. Come in the life name of the ಯೇಸು Jesus. ನಮ್ಮಲ್ಲಿ ಜೀವ ಬಾ ಅಂದೆ. I pray up in half an hour. ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದೆ ಶರೀರ ಸತ್ತೋಗಿರೋ. After I finish. ನಾನು ಅರ್ಧ ಗಂಟೆ ಮುಗಿಸ್ದೆ. Within 10 minutes. ಅರ್ಧ ಗಂಟೆ ಮುಗಿಸಿ 10 ನಿಮಿಷ ಆದ್ಮೇಲೆ That sister became. Hallelujah. ಉಸಿರು ಸ್ಟಾರ್ಟ್ ಆಯ್ತು. Hallelujah. Hallelujah. Don't neglect the name of the Jesus. ನೀವು ಯೇಸು ಹೆಸರನ್ನ ತಿರಸ್ಕಾರ ಮಾಡಬೇಡಿ. Hallelujah. Hallelujah. Give respect. ದೇವರ ಯೇಸು ಸ್ವಾಮಿ ಬೆಲೆ ಕೊಡ್ರಿ. That sister is still now in West Bengal state. ಆ ಹುಡುಗಿ ಬದುಕಿ ಇನ್ನು ಎಷ್ಟು ಭಾಗ
She came to here in the Bangalore in the giving the testimony. ಹಾಲೆಲೂಯಾ. ಸ್ಟಡಿ ಮಾಡಕ್ಕೆ ಇಲ್ಲಿ ಬೆಂಗಳೂರಿಗೆ ಬರುವಾಗ ಸಾಕ್ಷಿ ಕೊಟ್ಟವ್ರು ಬೆಂಗಳೂರಲ್ಲಿ ಬಂದು. Hallelujah. Hallelujah. After she arise, after she become alive, ಯಾವ ಹುಡುಗಿ ಎದ್ದ ಆದ್ಮೇಲೆ ಜೀವಂತವಾಗಿ ಬದುಕಿ ಆದ್ಮೇಲೆ she said, I will come. And we talk each other up to 3 years. ನಾನ್ ಬರ್ತೀನಿ ಅಂತ ನನ್ ಭವನಲ್ಲಿ ಮಾತಾಡಿ ಬರ್ತೀನಿ ಅಂತ ಹೇಳಿ 3 ವರ್ಷ ಆಯ್ತು. After 3 years, 3 ವರ್ಷ ಆದ್ಮೇಲೆ she came to Bangalore ಬೆಂಗಳೂರಿಗೆ ಬಂದು and given her testimony. ಸಾಕ್ಷಿ ಕೊಟ್ಲು ಬೆಂಗಳೂರಿಗೆ. Hallelujah. Hallelujah. Still now she is alive. ಇನ್ನೂ ಜೀವಂತವಾಗಿ ಬದುಕಿ. Hallelujah. Hallelujah. How this happened? ಯಾವ ತರ ಇದಾಗುತ್ತೆ? Not by my power. ನನ್ನ ಪವರ್ ಅಲ್ಲ. Not by my name. ನನ್ನ ಹೆಸರಲ್ಲ. In the name of Jesus. ಯೇಸು ಹೆಸರಲ್ಲಿ. In the name of Jesus. ಯೇಸು ಹೆಸರಲ್ಲಿ. Hallelujah. Hallelujah. Not only that. ಅದಷ್ಟೇ ಅಲ್ಲ. There is a man student. ನನ್ನ ಸ್ಟೂಡೆಂಟ್ ಇದ್ದ. He was in Gujarat. ಗುಜರಾತ್ ಅಲ್ಲಿ Stomach paining. ಹೊಟ್ಟೆ ನೋವು ಅಂತ ಹೇಳ್ದ. He went to the doctor and showing the doctor. ಸ್ಕ್ಯಾನಿಂಗ್ ಅವನು ಹಾಸ್ಪಿಟಲ್ಗೆ ಹೋದ, ಡಾಕ್ಟರ್ ಹತ್ರ ಚೆಕಪ್ ಹೋದ. ನನ್ನ ಸ್ಟೂಡೆಂಟ್ ಗುಜರಾತ್ ಅಲ್ಲಿ ಇದ್ದಾನೆ. And he did the CT scanning. ಅವನು ಸ್ಕ್ಯಾನಿಂಗ್ ಮಾಡಿಸ್ದ. And after scanning it, ಸ್ಕ್ಯಾನಿಂಗ್ ನಲ್ಲಿ doctor said ಡಾಕ್ಟರ್ ಹೇಳಿದ್ರು 5 mm stone is left side kidney, right side kidney. 5 mm ಆ ಸೈಜ್ ಇರೋಂತ ಕಲ್ಲು 2 ಕಿಡ್ನಿಯಲ್ಲಿ ಇದಾವೆ ಅಂತ ರಿಪೋರ್ಟ್ ಬಂತದೆ. Then he went to house where he said, ದುಃಖದಲ್ಲಿ ಮನೆಗೆ ಹೋದ. after phone call to me, ಫೋನ್ ಮಾಡ್ದ. sir, what to do? I have like this. ಈ ತರ ಕಿಡ್ನಿಯಲ್ಲಿ ಕಲ್ಲಿದೆ ಅಂತ ಬಂದಿದೆ ರಿಪೋರ್ಟ್ ಅಲ್ಲಿ. With a tear. ಕಣ್ಣೀರಿಟ್ಟ ಅಂತ ಕೇಳ್ದ. I said, ನಾನು ಹೇಳಿದೆ, hey, why you crying? ಯಾಕೆ ಕಳ್ತಾ ಇದೀಯ ಅಂದೆ. Don't fear. ಭಯ ಪಡಬೇಡ. Jesus' name you will be okay. ಯೇಸು ಹೆಸರಲ್ಲಿ ನೀನು ಓಕೆ ಆಗ್ತದೆ. I pray ನಾನು ಪ್ರೇಯರ್ ಮಾಡಿದೆ. in the name of Jesus. ಯೇಸು ಹೆಸರಲ್ಲಿ ಪ್ರೇಯರ್ ಮಾಡಿದೆ. I pray half an hour. ಪ್ರೇಯರ್ ಮಾಡಿದೆ ಅರ್ಧ ಗಂಟೆ. Speak in other tongues. ಅದೇ ಭಾಷೆ ಮಾತಾಡಿದೆ. After prayer finish, ಪ್ರೇಯರ್ ಮುಗಿದ ತಕ್ಷಣ he feeling he was going to urine. ಅವನಿಗೆ ಬ್ರದರ್ಗೆ ಪ್ರೇಯರ್ ಮಾಡಿದ ತಕ್ಷಣ ಯೂರಿನ್ ಪಾಸ್ ಮಾಡ್ಬೇಕಂತ ಅನ್ನಿಸ್ತಂತೆ. He went to urine pass. ಅವ್ರು ಯೂರಿನ್ ಪಾಸ್ ಮಾಡಕ್ ಹೋದ. 2 skin coming out. ಹಾಲೆಲೂಯಾ. Two stone. ಹಾಲೆಲೂಯಾ. 2 ಕಲ್ಲು ಉಚ್ಚೆಯಿಂದ ಆಚೆ ಬಂತು. Hallelujah. Hallelujah. 2 stone coming out. ಈ 2 ಕಲ್ಲು ಆಚೆ ಬಂತು. ಇದು How? ಯಾವ ರೀತಿ? It is not my power. ನನ್ನ ಪವರ್ ಅಲ್ಲ. Jesus is with me. ಯೇಸು ಸ್ವಾಮಿ ನನ್ನೊಳಗಿದ್ದಾರೆ. Jesus is with the brother. ಯೇಸು ಸ್ವಾಮಿನ ಬ್ರದರ್ ಒಟ್ಟಿಗಿದ್ರು. Hallelujah. Hallelujah. So the name of the Jesus. ಯೇಸು ಹೆಸರೇ Don't neglect. ನೆಗ್ಲೆಕ್ಟ್ ಮಾಡಬೇಡ. ರೀಸೆಂಟ್ ಹೋಗ ನಾವು. Yeah, it is recent. ರೀಸೆಂಟ್ ಒಂದು ವಾರನೂ ಆಗಿಲ್ಲ. I think I gave you in a group I gave you. ಗ್ರೂಪ್ ಅಲ್ಲಿ ಆಡಿಯೋ ಮೆಸೇಜ್ ಹಾಕಿದೆ ಅನ್ಸುತ್ತೆ. ವಿಡಿಯೋನು ಹಾಕಿರ್ಬೋದು. Video also I sent. ವಿಡಿಯೋನು ಹಾಕಿರ್ಬೋದು. Hallelujah. ಅವರು ಬೈಬಲ್ ಕಾಲೇಜ್ ಸ್ಟೂಡೆಂಟ್ ಲತೀಶ್ ಅನ್ನೋ ಹುಡುಗ. Hallelujah. ರಿಪೋರ್ಟ್ ತೋರಿಸಿದಾರೆ, ಅದು ಸರಿಯಾಗಿ ಕ್ಲಿಯರ್ ಆಗಿ ಕಾಣಲಿಲ್ಲ. Report also showing. ಇದು ಆದ್ಮೇಲೆ ಕಲ್ಲು ಹೋದ್ಮೇಲೆ ರಿಪೋರ್ಟ್ ಮಾಡಿರೋದು, ರಿಪೋರ್ಟ್ ಅಲ್ಲಿ ನಾರ್ಮಲ್ ಬಂದಿದೆ. Hallelujah. So why we are sickness? ನೋಡಿ, ಗುಜರಾತ್ ಅಲ್ಲಿ ಅಷ್ಟು ದೂರ ಇರೋರ್ಗೆ ಅದ್ಭುತ ಆಗುತ್ತೆ. ಯಾಕೆ ನಾವ್ ಇಲ್ಲಿದ್ದ ಕಾಯಿಲೆಗಳು ಕಷ್ಟಗಳು ಯಾಕೆ? Why we neglect? ಯಾಕೆ? You not give respect the name of the ಅವ್ರು Jesus. ಅಷ್ಟು ದೂರ ಇದ್ರು ದೇವರಿಗೆ ಬೆಲೆ, ಗೌರವ, ಭಯ ಭಕ್ತಿಯಲ್ಲಿ ನಡೀತಾರೆ. ನೀವು ಇಲ್ಲಿ ಇದ್ದುಕೊಂಡು ಹತ್ರ ಇದ್ಕೊಂಡು ಇಷ್ಟೊಂದು ಕ್ಲೋಸ್ ಆಗಿದೆ, ತಿರಸ್ಕಾರ ಮಾಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ. Hallelujah. Hallelujah. Don't fear. Hallelujah. Faith in God. ಅದಕ್ಕೆ ಎಲ್ಲ ವಿಷಯಕ್ಕೂ ಭಯ ಪಡದಾಗ ನಂಬಿಕೆ ಇಡಿ, Respect ನೆಗ್ಲೆಕ್ಟ್ the ಮಾಡಬೇಡಿ. name of the Jesus. Hallelujah. Wherever you go, ಎಲ್ಲೇ ಹೋಗ್ರಿ, whatever do, ಏನೇ ಮಾಡ್ರಿ, do the name of Jesus. ಯೇಸು ಹೆಸರಲ್ಲಿ ಬೆಲೆ, ಭಯ It will ಭಕ್ತಿ be happen. ಅದು ಆಗುತ್ತೆ. 100% it will happen. 100% ಆಗುತ್ತೆ ಅದು. Hallelujah. Hallelujah. Close that letter. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. So whoever viewers over here, ಯಾರ್ಯಾರು ಅಲ್ಲಿ ವೀವರ್ಸ್ ನೋಡ್ತಾ ಇದಾರೋ today you understand. ಇವತ್ತು ಅರ್ಥ ಮಾಡ್ಕೊಳ್ಳಿ. Give respect the name of the ಯೇಸು Jesus. ಸ್ವಾಮಿಗೆ ಒಂದು ಬೆಲೆ ಕೊಡಿ. Faith in Jesus. ಆ ಯೇಸುವಿನ ನಂಬಿಕೆ ಇಡಿ. You will be healed. ನೀನ್ ಗುಣ ಆಗ್ತೀಯ. Whatever your sickness, ನೀನೇನೇ ಕಾಯಿಲೆ I ಇರ್ಬೋದು, come in the name of the ಯೇಸು Jesus. ಹೆಸರಲ್ಲಿ ಆಜ್ಞೆ In ಮಾಡ್ತಾನೆ. the name of the Jesus. ಯೇಸು ಹೆಸರಲ್ಲಿ ಆಜ್ಞೆ ಮಾಡ್ತಾನೆ. Whatever you have sickness, ನೀನೇನೇ ಕಾಯಿಲೆ ಇರ್ಬೋದು, whatever your problems, ಏನೇ ಸಮಸ್ಯೆ in the ಇರ್ಬೋದು, name of the Jesus, ಯೇಸು ಹೆಸರಲ್ಲಿ I command you. ಆಜ್ಞೆ You ಮಾಡ್ತಾನೆ. back pain, ಬೆನ್ನು ನೋವು, your headache, ತಲೆನೋವು, your shoulder pain, your cancer, ಕ್ಯಾನ್ಸರ್, your TB, TB, your coronavirus sickness. coronavirus sickness. I command you. ನೀನು ಆಜ್ಞೆ In the ಮಾಡ್ತಾನೆ. name of the ಯೇಸು Jesus. ಹೆಸರಲ್ಲಿ Heal, ಗುಣ ಆಗು, heal, ಗುಣ ಆಗು, heal, ಗುಣ ಆಗು, heal, ಗುಣ ಆಗು. heal. ರಮ Financial problem, ಹಣಕಾಸು ಸಮಸ್ಯೆ, heal. ಗುಣ ಆಗು. Husband wife problem, ಗಂಡ ಹೆಂಡತಿ ಸಮಸ್ಯೆ, heal. ಗುಣ ಆಗು. Every sickness, ಎಲ್ಲ ಕಾಯಿಲೆ, every problem, ಎಲ್ಲ ಸಮಸ್ಯೆ, marriage problem, ಮದುವೆ ಸಮಸ್ಯೆ, heal. ಗುಣ ಆಗು. Jesus mighty name. ಯೇಸು ನಾಮ
ನಾಮದಲ್ಲಿ Believe in Jesus. ಯೇಸುವಿನ ನಂಬಿಕೆ ಇಡು. God doing the miracle to you. ದೇವರು ಅದ್ಭುತ ಕಾರ್ಯ ಮಾಡ. Believe in Jesus. ಯೇಸು ಸ್ವಾಮಿ He's the doing the good and great ಆತನ thing. ಪ್ರಮುಖವಾದ ಅದ್ಭುತ ಕಾರ್ಯ ಮಾಡಕ್ ಹೋಗ್ತಿದ್ದಾರೆ. Lord, I pray for this person. ಆ ವ್ಯಕ್ತಿಗೆ ನಾ ಪ್ರೇಯರ್ ಮಾಡ್ತಾ ಇದ್ದೀನಪ್ಪ. Please heal them. ಗುಣ ಮಾಡಬೇಕು. Thank you, you heal them. ನೀ ಗುಣ ಮಾಡಿದೆ ಸ್ತೋತ್ರ. In the name of Jesus. ಯೇಸು ಹೆಸರಲ್ಲಿ. You have the witness, you send back in the command. ನಿನಗೆ ಸಾಕ್ಷಿ ಇರುತ್ತೆ, ನೀನು ಕಮೆಂಟ್ಸ್ ಅಲ್ಲಿ ನೀನು ಕಳಿಸಬಹುದು. Hallelujah. Hallelujah. Lord, I pray for the Lord, I pray for those congregation over here. Hallelujah.